ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು. ಏನ ಬಲ್ಲೆನು ನಾನು ನರೆಸುಜ್ಞಾನ ಮೂರುತಿ ನೀನು, ನಿಂದ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮ ನನವರತ. ಎಲ್ಲರಿಗೂ ನಮಸ್ಕಾರ. ಈಗ ಹೇಳಿದ ಪದ್ಯ ಕನಕದಾಸರ ಹರಿಭಕ್ತಿ ಸಾರದಿಂದ ಆಯ್ದುಕೊಂಡಂಥ ಒಂದು ಪದ್ಯ. ಈ ಪದ್ಯದಲ್ಲಿ ಪದ್ಯವನ್ನು ಪೂರ್ತಿ ಗಮನಿಸಿದಾಗ ಈ ವಿಶಾಲ ವಿಶ್ವದಲ್ಲಿ ಒಬ್ಬ ಮನುಷ್ಯ ಅಥವಾ ನಾವು ಎಷ್ಟು ತೃಣಮಾತ್ರದವರು, ಎಷ್ಟು ಕುಬ್ಜರು ಅನ್ನೋದನ್ನು ವಿಶಾಲವಾಗಿ ಬಿಡಿಸಿ ಹೇಳುತ್ತೆ. ದೀನ ನಾನು ಇರಲಿ ಸಮಸ್ತ ಲೋಕಕ್ಕೆ ದಾನಿ ನೀನು. ಇಲ್ಲಿ ಇದು ಕೆಲವರ ನಂಬಿಕೆ. ಪರಮಾತ್ಮ ಇದ್ದಾನೆ ಅಥವಾ ಇಲ್ಲ, ಅವನು ದಾನ ಮಾಡ್ತಾನೆ, ನಮಗೆ ಕೊಟ್ಟಿದ್ದಾನೆ, ಅವನಿಂದಲೇ ನಾವು ಅನ್ನೋದು ಕೆಲವರ ವಿಶ್ವಾಸ. ಅದಕ್ಕೆ ನಾವೇನು ಹೇಳೋಕ್ಕಾಗೋದಿಲ್ಲ. ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು. ನಾವು ಯಾವುದನ್ನೇ ಒಂದನ್ನು ದೇವರು ಅಂತ ನಂಬಿಕೊಂಡಿದ್ರು, ಯಾವುದೇ ವಸ್ತುವಾಗಲಿ, ವಿಷಯವಾಗಲಿ, ಭಾವವಾಗಲಿ, ಅದನ್ನೇ ನಾವು ದೇವರು ಅಂತ ನಂಬಿಕೊಂಡಿದ್ರೆ, ಅದನ್ನೇ ಒಂದು ನಿಜವಾದ ಶಕ್ತಿ ಅಂತ ನಾವು ತಿಳ್ಕೊಂಡಿದ್ರೆ, ಅದರ ಮುಂದೆ ಮತಿಹೀನ ನಾನು ಎನ್ನುವ ಪ್ರಜ್ಞೆ ನಮಗೆ ಬೇಕೇ ಬೇಕಾಗುತ್ತೆ. ಯಾಕೆ ಅಂತಂದರೆ ನಮಗಿರುವಂತಹ ಮತಿಗಳು ಎಷ್ಟು ಅಂತಂದರೆ ಪರಿಮಿತವಾದದ್ದು. ನಾವು ಸುತ್ತಮುತ್ತ ಏನನ್ನು ನೋಡ್ತೀವೋ, ಯಾವ ರೀತಿಯಲ್ಲಿ ಅದನ್ನು ಗ್ರಹಿಸ್ತೇವೋ ಅದಕ್ಕೆ ಅನುಗುಣವಾಗಿ ನಮ್ಮ ಮತಿ ಇರುತ್ತೆ. ಮತಿಗೆ ತಕ್ಕಾಗಿ ನಾವು ಮಾತನ್ನು ಕೂಡ ಆಡ್ತೀವಿ. ಆದರೆ ಇದರಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಏನು ಅಂತಂದರೆ, ಒಬ್ಬ ಮನುಷ್ಯನಿಗೆ ತನ್ನ ಬುದ್ಧಿಶಕ್ತಿಯ ಆಧಾರದ ಮೇಲೆ ಅವನು ಸಮಾಜವನ್ನು ಗಮನಿಸಿದಾಗ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ಲೌಕಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಆಲೋಚನೆಯನ್ನು ಮಾಡಬೇಕಾದ ಅವಶ್ಯಕತೆ ಬಹಳ ಇದೆ. ಇದರಲ್ಲಿ ಯಾವುದೇ ಒಂದು ಕೊರತೆ ಆದ್ರೂ ಕೂಡ ಆ ವಿಮರ್ಶೆ, ಆ ಆಲೋಚನೆ, ಚಿಂತನೆ ಪೂರ್ಣ ಆಗೋದಿಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನಾವು ಎಷ್ಟೇ ತಿಳಿದಿದ್ದೀವಿ ಅಂತಂದ್ರೂ ಕೂಡ ಇಲ್ಲ, ನಾವಿನ್ನೂ ತಿಳಿಬೇಕಾದಿದೆ ಅನ್ನೋ ಪ್ರಜ್ಞೆ ಬಂದಾಗ ನಾವು ಅನ್ವೇಷಣೆಗೆ, ತುಡಿತಕ್ಕೆ ಒಳಗಾಗಿ, ಜಿಜ್ಞಾಸೆಗೆ ಒಳಗಾಗಿ ಅನ್ವೇಷಣೆಯನ್ನು ಪ್ರಾರಂಭ ಮಾಡ್ತೀವಿ. ಆಳವಾದ ಅಧ್ಯಯನವನ್ನು ಮಾಡ್ತೀವಿ. ನಾವು ಗ್ರಂಥಗಳನ್ನು ಏನು ಓದ್ತೀವೋ ಅದು ಯಾರೋ ಒಬ್ಬ ಲೇಖಕರ ಅಭಿಪ್ರಾಯ ಆಗಿರುತ್ತೆ, ಅಷ್ಟರ ಮಟ್ಟಿಗೆ ಪರಿಮಿತವಾಗಿರುತ್ತೆ. ಅದು ನಮ್ಮ ಮೇಲೆ ಪ್ರಭಾವ ಬೀರಲೂಬಹುದು. ಹಾಗಾಗಿ ಓದಿದ ಗ್ರಂಥವೇ ಸಾರ್ವತ್ರಿಕವಾದ ಸತ್ಯ, ಅದರಲ್ಲಿರೋ ಅಂಶಗಳೇ ನಿಜವಾದದ್ದು ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ನಮಗೆ ಕನ್ನಡದಲ್ಲೂ ಒಂದು ಗಾದೆ ಇದೆ. ಏನು? ಓದಿ ಓದಿ ಮರಳಾದ ಕೂಚುಬೆಟ್ಟ. ಇಂಗ್ಲೀಷಲ್ಲಿ ಮೋರ್ ಯು ರೀಡ್ ಮೋರ್ ಯು ವಿಲ್ ರೀಡ್ ಅಂತ. ಹಾಗೆ ಬೈಬಲ್ನಲ್ಲೂ ಕೂಡ ಹೇಳುತ್ತೆ, ರೀಡಿಂಗ್ ಅಂದರೆ ಓದುವುದು ಅಂತ. ರೀಡಿಂಗ್ ಈಸ್ ಬೆಟರ್ ದ್ಯಾನ್ ರೀಡಿಂಗ್ ಅಂತ. ಓದುವುದಕ್ಕಿಂತ ಓದುವುದು ಉತ್ತಮ. ಓದುವುದು ಅಂದರೆ ಏನು? ತನ್ನ ಒಳಗಡೆ ಇರುವ ಪ್ರಾಣಶಕ್ತಿಯನ್ನು ತಾನು ಓದಿಕೊಂಡು ತನ್ನ ಒಳಗನ್ನು ತಾನು ಕಂಡುಕೊಂಡ್ರೆ ಅದು ಉತ್ತಮವೇ ಹೊರತು ಕೇವಲ ಓದುವುದರಿಂದ ಬರುವ ಅಜ್ಞಾನ ಪೂರ್ಣವಾದದ್ದು ಅಲ್ಲ ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು. ಹಾಗೆ ಮುಕ್ತವಾದ ಮನಸ್ಸಿನಿಂದ ಆಲೋಚನೆಯನ್ನು, ಚಿಂತನೆಯನ್ನು ನಾವು ಮಾಡಬೇಕಾದ್ರೆ ಒಂದು ಚಿಕ್ಕ ಉದಾಹರಣೆ ಹೇಳ್ಬೋದು. ನನ್ನ ಹಿಂದೆ ಇರುವಂಥ ಗೋಡೆ ಶುಭ್ರವಾಗಿದೆ, ಬಿಳುಪಾಗಿದೆ. ಈ ಬಿಳುಪು ಒಂದು ಬೆಳಕಿಗೆ ಸಂಕೇತ, ಒಂದು ಜ್ಞಾನಕ್ಕೆ ಸಂಕೇತ, ಒಂದು ನಿರ್ಮಲವಾದ ಶುದ್ಧವಾದ ಮನಸ್ಸಿಗೆ ಸಂಕೇತ. ಆ ನಿರ್ಮಲವಾದ ಶುದ್ಧವಾದ ಮನಸ್ಸಿನಿಂದ, ಮುಕ್ತವಾದ ಮನಸ್ಸಿನಿಂದ ನಾವು ಜ್ಞಾನದ ಬೆಳಕಿನ ಕಡೆಗೆ ಹೊರಟಿವಿ ಅಂತಂದರೆ, ಅಂದರೆ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ನಮ್ಮ ಆಲೋಚನೆಗೆ ಅನುಸರಿಸಿ ನಾವು ಗ್ರಂಥವನ್ನು ಓದುವುದರ ಬದಲಾಗಿ ಆಳವಾದ ಅಧ್ಯಯನವನ್ನು, ಯಾಕೆಂದರೆ ವ್ಯಾಸಂಗ ಅನ್ನೋ ಶಬ್ದದ ಅರ್ಥ ಬೇರೆ ಇದೆ, ಅಭ್ಯಾಸ ಅನ್ನೋ ಅರ್ಥ ಬೇರೆ ಇದೆ, ಅಧ್ಯಯನ ಅನ್ನೋ ಶಬ್ದದ ಅರ್ಥನೂ ಬೇರೆ ಇದೆ, ಕೇವಲ ಓದುವುದು ಅನ್ನೋದರ ಅರ್ಥವೂ ಕೂಡ ಬೇರೆ ಇದೆ. ಹೀಗೆ ನಾವು ಒಂದು ಆಳವಾದ ಅಧ್ಯಯನವನ್ನು ಒಂದು ಕೃತಿಯಲ್ಲಿ ಮಾಡಿದಾಗ ನಮಗೆ ಅದರ ನಿಜ ಏನು ಅಂತ ಗೊತ್ತಾಗಬೇಕಾದ್ರೆ
ನಮ್ಮ ಆಲೋಚನೆ, ಚಿಂತನೆ, ವಿಮರ್ಶೆ ಎರಡೂ ಕೂಡ ಹಿಮ್ಮುಖವಾಗಿರಬೇಕೇ ಹೊರತು ಒಮ್ಮುಖವಾಗಿರಬಾರ್ದು. ಅಂದರೆ ಏನು ಹೀಗಂದರೆ, ನಾವು ಹಿಂದೆ ಶಾಲೆಗಳಲ್ಲಿ ಓದ್ತಾ ಇರ್ಬೇಕಾದ್ರೆ ಈಗಲೂ ಕೂಡ ಅಷ್ಟೇ, ಪಠ್ಯಪುಸ್ತಕದಲ್ಲಿ ಏನಾದರೂ ಪದ್ಯವೊಂದನ್ನು ಕೊಟ್ಟಿದ್ದಾರೆ, ಆಯ್ಕೆ ಮಾಡಿದ್ದಾರೆ ಅಂದರೆ ಆ ಪಾಠ ಮಾಡುವುದಕ್ಕಿಂತ ಮೊದಲು ಕವಿಯ ಪರಿಚಯವನ್ನು ಮಾಡಿಕೊಡೋರು. ಕವಿ ಮತ್ತು ಕರ್ತೃವಿನ ಕಾವ್ಯದ ಪರಿಚಯವನ್ನು ಮಾಡಿಕೊಡೋರು. ಯಾಕೆ ಕವಿಯ ಪರಿಚಯ ಯಾಕೆ ಬೇಕಾಗಿತ್ತು? ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಸಾಕಲ್ವಾ ಅಂತಂದರೆ, ಆ ಕವಿಯ ಪರಿಚಯವನ್ನು ನಾವು ನೋಡಿದಾಗ ಕವಿಯ ಮನಸ್ಸು ಏನು, ಅವನ ಭಾವ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ಭಾವವೇ ಇವರ ಕವನಗಳಲ್ಲೂ ಕೂಡ, ಪದ್ಯಗಳಲ್ಲೂ ಕೂಡ ಇಳಿದಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬಹುದು. ಆಗ ನಾವು ಆ ಪದ್ಯವನ್ನು ಓದಿದಾಗ, ನಮಗೆ ವಿಮರ್ಶೆ ಮಾಡೋದಕ್ಕೆ ಅಂತ ತೊಡಗಿದಾಗ, ಆಲೋಚನೆ, ಚಿಂತನೆ, ವಿಮರ್ಶೆ ಏನನ್ನಾದರೂ ಮಾಡೋದಕ್ಕೆ ಅಂತ ತೊಡಗಿದಾಗ ಕವಿಯ ಮನಸ್ಸನ್ನೂ ತಿಳ್ಕೊಳ್ಬೇಕು, ನಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಕೂಡ ಹೊರ ಹಾಕಬೇಕು. ಎರಡೂ ಕೂಡ ಹಿಮ್ಮುಖವಾಗಿ, ಅಂದರೆ ಒಮ್ಮುಖವಾಗದೆ, ಒಂದೇ ಮುಖ ಆಗದೇನೆ ಒಬ್ಬರ ದೃಷ್ಟಿಯಿಂದ ನೋಡದೆ ಇಬ್ಬರ ಅಭಿಪ್ರಾಯಗಳು ಒಮ್ಮುಖವಾಗಿ ಬಂದಾಗ ಅದು ನಿಜವಾದ ವಿಮರ್ಶೆ ಆಗುತ್ತೆ. ಇದು ಕೇವಲ ಪದ್ಯಕ್ಕೆ ಮಾತ್ರ ಅಂತಲ್ಲ, ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣು ಮುಂದೆ ನಡೆಯುವಂಥ ಪ್ರತಿಯೊಂದು ವಿಷಯ, ಅಂಶ, ವಸ್ತು, ಘಟನೆ ಎಲ್ಲದರ ಬಗ್ಗೆಯೂ ಕೂಡ ನಾವು ಇದೇ ರೀತಿಯ ಆಲೋಚನೆಯನ್ನು ಮಾಡಿದಾಗ ಆ ಚಿಂತನೆ ಒಂದು ವೈಜ್ಞಾನಿಕವಾದ ಚಿಂತನೆ ಆಗುತ್ತೆ. ಈಗ ಈ ವಿಷಯ ಯಾಕೆ ಬಂತು ನನ್ನ ತಲೆ ಒಳಗೆ ಅಂತಂದರೆ, ಇತ್ತೀಚೆಗೆ ನಮಗೆ ಸನಾತನ ಧರ್ಮ, ಹಿಂದೂ ಧರ್ಮ ಅನ್ನೋ ಶಬ್ದಗಳ ಬಳಕೆಯಲ್ಲಿ ತಾಕಲಾಟಗಳು ಬೇಕಾದಷ್ಟು, ತರ್ಕಗಳು, ಚರ್ಚೆಗಳು ಬೇಕಾದಷ್ಟು ನಡೀತಾ ಇದೆ. ನನಗೆ ಬೇಕಾದದ್ದೇನು ಅಂತಂದರೆ, ಯಾರು ಯಾವ ರೀತಿಯ ಚರ್ಚೆಗಳನ್ನಾದರೂ ಮಾಡ್ಕೊಳ್ಳಿ, ಆದರೆ ನಾವು ಆಲೋಚನೆ ಮಾಡಬೇಕಾದ್ದು ಅಂತಂದರೆ, ಈ ಹಿಂದೂ ಧರ್ಮ, ಸನಾತನ ಧರ್ಮ ಎನ್ನುವುದರ ಸರಳವಾದ ವಿಶ್ಲೇಷಣೆಯನ್ನು ನಾವು ಗಮನಿಸಿದಾಗ ನಾವು ಏನನ್ನು ಅದರ ಆಧಾರದ ಮೇಲೆ ಚಿಂತನೆ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ನೆನಪಲ್ಲಿಟ್ಕೊಳ್ಬೇಕಾಗತ್ತೆ. ನೋಡಿ, ನಮ್ಮ ದೇಶದಲ್ಲಿ ಹೇಗಿದೆ ಅಂತಂದರೆ, ವಿದೇಶಿ ಆಕ್ರಮಣಗಳ ಮೊದಲು ಪ್ರಾರಂಭ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಯಾವ ಸಂಸ್ಕೃತಿ ಇತ್ತೋ, ಯಾವ ಧರ್ಮ ಧಾರಣೆ ಮಾಡಿದ್ರೋ ವಿಷಯಗಳನ್ನು, ಭಾರತೀಯ ಸಂಸ್ಕೃತಿ ಅಂತ ಯಾವುದನ್ನು ಕರೆದಿದ್ವೋ ಆವಾಗ ನಿಜವಾಗ್ಲೂ ಅದು ಸನಾತನ ಧರ್ಮ ಅಂತ ಅನ್ನಿಸ್ಕೊಂಡಿತ್ತದು. ಈಗ ನಮಗೆ ಮುಖ್ಯವಾಗಿ 3 ಶಬ್ದಗಳು ಬೇಕಾಗಿರೋದು ಏನು ಅಂತಂದರೆ, ಸನಾತನ ಅನ್ನೋದು ಒಂದು, ಹಿಂದೂ ಅನ್ನೋದು ಒಂದು, ಧರ್ಮ ಅನ್ನೋದರ ಒಂದು. ಈ 3 ಶಬ್ದಗಳ ಬಗ್ಗೆ ಸರಿಯಾದ ರೀತಿಯ ಆಲೋಚನೆಯನ್ನು ನಾವು ಮಾಡಬೇಕಾಗಿದೆ. ಸನಾತನ ಅಂದರೆ ಯಾವುದೋ ಒಂದು ರೀತಿ ಭಾವಿಸೋದಲ್ಲ, ಭಾಳ ಹಳೆಯದು, ಭಾಳ ಹಿಂದಿನಿಂದ ಬಂದಿದ್ದು ಅನ್ನೋ ಅರ್ಥ ಇಲ್ಲ. ಅದನ್ನು ಪುರಾತನ ಅಂತ ಕರೆದಿದ್ದಾರೆ. ಸನಾತನ ಅನ್ನೋ ಶಬ್ದಕ್ಕೆ ನಿತ್ಯ, ಶಾಶ್ವತ, ಸಹಜ ಅನ್ನೋ 3 ಅರ್ಥಗಳಿದೆ. ನಿತ್ಯವಾದದ್ದು, ಶಾಶ್ವತವಾದದ್ದು ಮತ್ತು ಸಹಜವಾದದ್ದು. ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ತನಗೆ ತಾನೇ ಸಹಜವಾಗಿ ಬಂದದ್ದು, ಮತ್ತು ಯಾವುದು ನಿತ್ಯವೂ ಶಾಶ್ವತವೂ ಆಗಿದೆಯೋ ಅದನ್ನು ಸನಾತನ ಅಂತ ಕರೆದಿದ್ದಾರೆ. ಸನಾತನ ಅಂದ ತಕ್ಷಣ ಬೇರೆ ಯಾವುದೇ ಅರ್ಥಗಳನ್ನು ನಾವು ಭಾವಿಸೋದ್ರ ಅವಶ್ಯಕತೆ ಇಲ್ಲ. ಸನಾತನ ಧರ್ಮ ಅನ್ನೋದು ಒಂದು ವಿಷಯವಾದರೆ, ಹಿಂದೂ ಧರ್ಮ ಅನ್ನೋದು ಇನ್ನೂ ಒಂದು ಪದ ಸಮುಚ್ಚಯದ ಬಳಕೆ ಇದೆ. ಈ ಹಿಂದೂ ಅನ್ನೋದನ್ನು ನಾವು ಹೇಗಾದರೂ ಗಣನೆ ಮಾಡೋಣ. ಅದು ಸಿಂಧೂ ನದಿಯ ನಾಗರಿಕತೆಯಿಂದ ಬಂತೋ, ಪಾರ್ಸಿಗಳು ಹೈಂದವರು ಹಿಂದೂಗಳು ಅಂತ ಕರೆದಿದ್ದರಿಂದ ಬಂತೋ, ಯಾವುದೇ ರೀತಿ ಬಂತು ಅನ್ನೋದನ್ನು ನಾವು ನಂತರ ಆಲೋಚನೆ ಮಾಡಬಹುದು. ಆದರೆ ಹಿಂದೂ ಧರ್ಮ ಅನ್ನೋದು ಏನಿದೆಯೋ ಇದು ನಿಜವಾಗ್ಲೂ ಹೇಳಿದ್ದೇನು ಅಂತಂದರೆ, ಪಾರ್ಸಿಗಳು ಅಥವಾ ಇತರೆಯವರು ಬಂದ ನಂತರ ನಮಗೆ ಸೃಷ್ಟಿಯಾದಂಥ ಶಬ್ದ ಇದು. ಸನಾತನ ಧರ್ಮ ಎನ್ನುವುದೇ ಸರಿಯಾದಂಥ ಶಬ್ದ. ಸನಾತನ ಯಾಕೆ? ಅದು ಶಾಶ್ವತವಾದದ್ದು. ಈಗ 3ನೇ ಪದ ಧರ್ಮ ಎನ್ನುವುದನ್ನು ತಗೊಳ್ಳೋಣ. ಧರ್ಮ ಅನ್ನೋ ಪದನ ನಾವು ಇತ್ತೀಚೆಗೆ ಹೇಗೆ ಬಳಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಹಿಂದಿನ ವಿದೇಶಿ ಆಕ್ರಮಣ ಪೂರ್ವದಲ್ಲಿ ಧರ್ಮ ಎನ್ನುವ ಶಬ್ದಕ್ಕೆ ಯಾವ ನಮ್ಮ ವಿಚಾರ, ಆಲೋಚನೆ, ಚಲನೆ, ಚರಣೆಯಿಂದ ಒಬ್ಬ ವ್ಯಕ್ತಿಯ ಆತ್ಮದ ಉದ್ಧಾರ ಸಾಧ್ಯವಿದೆಯೋ, ಉನ್ನತಿ ಸಾಧ್ಯವಿದೆಯೋ, ಅವನ ಆತ್ಮೋನ್ನತಿಯೂ ಸಾಧ್ಯವಿದೆಯೋ
ಅಂತಹ ಆಚರಣೆಗೆ ಬೇಕಾದಂಥ ಮೂಲ ಧಾತುವನ್ನು ಧರ್ಮ ಅಂತ ಕರೆದಿದೆ. ಈ ಧರ್ಮ ಎನ್ನುವುದು ನಾವು ಎಲ್ಲಿವರೆಗೂ ಅಂತಂದರೆ, ಯಾರು ಒಬ್ಬ ಭಿಕ್ಷುಕನಿಗೆ ಒಂದು 10 ರೂಪಾಯಿ 1 ರೂಪಾಯಿ ಕೊಟ್ಟರು ಕೂಡ ದಾನ ಮಾಡದೆ ಧರ್ಮ ಮಾಡದೆ ಅನ್ನೋದನ್ನು ನಾವು ಬಳಸ್ಕೊಳ್ತೀವಿ. ಇದು ನನ್ನ ಕರ್ತವ್ಯ ಆಗಿತ್ತು. ಸರಿಯಾದ ಹೆಜ್ಜೆಯಲ್ಲಿ ನಾನು ಸಂಪಾದನೆ ಮಾಡಿದ್ರಲ್ಲಿ ಕಿಂಚಿತ್ ಭಾಗವನ್ನು ಅಲ್ಲಿ ಕೊಡಬೇಕು ಅನ್ನೋಂಥ ಭಾವ ಏನಿದೆಯೋ, ಆ ಧಾರಣೆ ಏನಿದೆಯೋ, ಆ ಧಾರಣೆ ಮನಸ್ಸಿನಲ್ಲಿ ಮಾಡಿದಂಥ ಧಾರಣೆ ಧರ್ಮ ಅನ್ನಿಸ್ಕೊಳ್ಳುತ್ತೆ. ಧಾರಯತಿ ಇತಿ ಧರ್ಮ. ನಾವು ಏನನ್ನು ಧಾರಣೆ ಮಾಡಿದ್ದೀವೋ ಸಂಸ್ಕೃತಿಯ ಮುಖಾಂತರ ಮತ್ತು ಶಾಶ್ವತವಾದ ಸತ್ಯಗಳನ್ನು ಯಾರು ಹೇಳಿದ್ದಾರೋ ಅದರ ಆಧಾರದ ಮೇಲೆ ನಾವು ಏನನ್ನು ಧಾರಣೆ ಮಾಡಿದ್ದೀವೋ ಅದನ್ನು ಧರ್ಮ ಅಂತ ಕರೆದಿದ್ದಾರೆ. ಇತ್ತೀಚಿನ ಪರಿಭಾಷೆಗಳಲ್ಲಿ ಧರ್ಮ ಅನ್ನೋ ಪದದ ಅರ್ಥ ಹೇಗಿದೆ ಅಂತಂದರೆ, ಈ ವಿದೇಶಿಯರಿಂದ ಬಂದಂಥ ರಿಲಿಜಿಯನ್, ಮಜಹಬ್ ಅನ್ನೋ ಶಬ್ದಗಳ ಆಧಾರದ ಮೇಲೆ ನಾವು ಅದನ್ನು ಧರ್ಮ ಅಂತ ಮಾಡಿಟ್ಟು ಕೂತ್ಬಿಟ್ಟಿದ್ದೀವಿ. ಇದು ಸಂಸ್ಕೃತ ಭಾಷೆಯಲ್ಲಿ ಅಥವಾ ನಾವೇ ಆಲೋಚನೆ ಮಾಡಿದ್ರೂ ಕೂಡ ಸರಳವಾಗಿ ಇದನ್ನು ಮತ ಅಂತ ಕರಿಬಹುದೇ ಹೊರತು, ಸಿದ್ಧಾಂತಗಳು ಅಂತ ಕರಿಬಹುದೇ ಹೊರತು, ಧರ್ಮ ರಿಲಿಜಿಯನ್ ಅನ್ನೋ ಅರ್ಥದಲ್ಲಿ ಕರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆ ಅಂತಂದರೆ ನೋಡಿ, ಇವಾಗ ಹಿಂದೂ ಧರ್ಮ ಅದು ಅನೇಕ ಜಾತಿಗಳಿಂದ, ಅನೇಕ ಸಮುದಾಯಗಳಿಂದ ಕೂಡಿತ್ತು. ಅದನ್ನು ಧರ್ಮ, ಎಲ್ಲರೂ ಒಂದು ವಿಷಯವನ್ನು ಧಾರಣೆ ಮಾಡಿದ್ರು, ಅದನ್ನು ಧರ್ಮ ಅಂತ ಕರೆದಿದ್ದಾಗಿತ್ತು. ಆದರೆ ಇದನ್ನು ಯಾಕೆ ಧರ್ಮ ಅಂತ ಕರೆಯೋದಕ್ಕಾಗೋದಿಲ್ಲ ಅಂತಂದರೆ ನೋಡಿ, ಇವಾಗ ನಾವು ಹಿಂದೂ ಧರ್ಮ ಅಂತ ಕರಿತೀವಿ ನಾವು. ಆದರೆ ಉಳಿದಂತೆ ನಾವು ಕ್ರೈಸ್ತವನ್ನಾಗಲಿ ಬೌದ್ಧವನ್ನಾಗಲಿ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಅಂತ ನಾವು ಕರೆಯೋದಕ್ಕಿಂತ ಹೆಚ್ಚಾಗಿ ಇವೆಲ್ಲವೂ ಕೂಡ ಮತಗಳು ಅಂತ ಕರೆದಿದ್ದಾರೆ. ಕ್ರೈಸ್ತ ಮತ, ಬೌದ್ಧ ಮತ, ಇಸ್ಲಾಂ ಮತ, ಜೈನ ಮತ ಅನ್ನುವಂಥ ಶಬ್ದನೇ ಬಹಳ ಸರಿಯಾದದ್ದು, ಅಪ್ರೋಪ್ರಿಯೇಟ್ ಆದಂಥದ್ದು. ಯಾಕೆ ಇದನ್ನು ಆಲೋಚನೆ ಮಾಡಿ ನೋಡೋಣ. ಧರ್ಮ ಎನ್ನುವ ಶಬ್ದ ವಿದೇಶಿಯರ ಆಗಮನದ ನಂತರ ನಮ್ಮ ತಲೆಗಳಿಗೆ ಬಂದಿದೆ. ಆದರೆ ಮೊದಲು ಅದಕ್ಕೆ ಪೂರ್ವದಲ್ಲಿ ಧರ್ಮ ಎನ್ನುವುದರ ಅರ್ಥವೇ ಬಹಳ ವಿಶಾಲವಾದದ್ದು. ಯಾವುದು ಸತ್ಯವೋ ಆತ್ಯಂತಿಕವೂ ಆಗಿತ್ತೋ ಅದನ್ನೇ ಧರ್ಮ ಅಂತ ಹಿಂದಿನಿಂದ ಭಾವಿಸ್ಕೊಂಡು ಬಂದಿದ್ದೀವಿ. ಈಗ ಇದನ್ನು ಯಾವುದೋ ಒಬ್ಬ ಮುಸ್ಲಿಂ ಇದ್ದಾನೆ ಅಥವಾ ಕ್ರೈಸ್ತ ಇದ್ದಾನೆ, ಕ್ರೈಸ್ತ ಧರ್ಮ ಅಂತ ನಾವು ಕರೆಯೋದಕ್ಕೆ ಹೇಗೆ ಅಂತಂದರೆ, ಕ್ರಿಸ್ತನ ಬೋಧನೆಯನ್ನು ಧಾರಣೆ ಮಾಡಿದ್ದು ಕ್ರೈಸ್ತ ಧರ್ಮ ಅಂತ ನಾವು ಅಂದ್ಕೊಳ್ಳೋದಾದರೆ, ಅಥವಾ ಮಹಮ್ಮದ್ ಪೈಗಂಬರರು ನಮಗೆ ಏನನ್ನ ಹೇಳಿದ್ರೋ ಅದನ್ನು ನಾವು ಸ್ವೀಕರಣೆ ಮಾಡಿ ಧಾರಣೆ ಮಾಡೋದನ್ನು ಧರ್ಮ ಅಂತ ಭಾವಿಸೋದಾದರೆ, ಈ ಸನಾತನ ಧರ್ಮಕ್ಕೂ ಆ ಧರ್ಮ ಎನ್ನುವ ಪದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಹೇಗಿದೆ ಅಂತಂದರೆ ನೋಡಿ, ಸನಾತನ ಧರ್ಮ ಕೆಲವರು ಪ್ರಶ್ನೆ ಮಾಡ್ತಾರೆ, ಸನಾತನ ಧರ್ಮ ಯಾರಿಂದ ಸ್ಥಾಪನೆ ಆಯಿತು? ಜೈನ ಧರ್ಮ ಸ್ಥಾಪನೆ ಒಬ್ಬರಿಂದ ಆಯಿತು, ಇಸ್ಲಾಂ ಧರ್ಮ ಒಬ್ಬರಿಂದ ಸ್ಥಾಪನೆ ಆಯಿತು, ಕ್ರೈಸ್ತ ಧರ್ಮ ಒಬ್ಬರಿಂದ ಸ್ಥಾಪನೆ ಆಯಿತು ಅಂತಂದ್ಬಿಟ್ಟು ಹೇಳ್ತಾ ಹೋದಾಗ ನೋಡಿ, ಯಾರೋ ಒಬ್ಬ ವ್ಯಕ್ತಿಯ ತಾನು ಸಾಧನೆಯಲ್ಲಿ ಕಂಡುಕೊಂಡ ಸತ್ಯದ ಅಂತ್ಯದಲ್ಲಿ ಯಾವುದು ಸಿದ್ಧವಾಯಿತೋ, ಸಿದ್ಧಾಂತ ಅಂತ ಕರೆದ್ರು, ಸ್ಕೂಲ್ ಆಫ್ ಥಾಟ್ ಅಂತ ಕರೆದು ಅದನ್ನು ಮತ, ಅಭಿಪ್ರಾಯ ಅಂತ ಕರೆದಿದೆ. ಈಗ ನಾವು ಕೂಡ ಎಲೆಕ್ಷನ್ ಬಂದಾಗ ಮತದಾನವನ್ನು ಮಾಡ್ತೀವಿ ಅಂತಂದರೆ ಅದರ ಅರ್ಥ ಏನು ಅಂತಂದರೆ, ಇಷ್ಟು ಜನ ಸ್ಪರ್ಧಿಸಿರೋರಲ್ಲಿ ತಿಮ್ಮಪ್ಪನೇ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹಾಕೋದನ್ನು ಮತ ಅಂತ ಕರಿತೀವಿ. ಮತ ಅಂದರೆ ಅಭಿಪ್ರಾಯ. ಈ ಧರ್ಮ ಎನ್ನುವ ಶಬ್ದ ಇತ್ತೀಚೆಗೆ ರಿಲಿಜಿಯನ್, ಮಜಹಬ್ ಅನ್ನೋ ಅರ್ಥದಲ್ಲಿ ಏನು ಬಂದು ಕೂತಿದೆಯಲ್ಲ, ಇದು ಹಿಂದೂ ಧರ್ಮ ಸನಾತನ ಧರ್ಮಕ್ಕೆ ಒಗ್ಗುವಂಥ ಶಬ್ದ ಅಲ್ಲವೇ ಅಲ್ಲ. ಆದ್ದರಿಂದ ಆ ಪರಿಮಿತಿಯ ಒಳಗೆ ಸನಾತನ ಧರ್ಮವನ್ನು ಆಲೋಚನೆ ಮಾಡುವುದು, ವಿಮರ್ಶೆ ಮಾಡುವುದು ತಪ್ಪಾಗುತ್ತೆ. ಹೇಗೆ ಅಂದರೆ ಹಿಂದೂ ಧರ್ಮದ ಒಳಗಡೆನೂ ಕೂಡ ಬ್ರಾಹ್ಮಣ ವರ್ಗ ಇರಲಿ, ವೈಶ್ಯ ವರ್ಗ ಇರಲಿ, ಅಥವಾ ಕ್ಷತ್ರಿಯ ವರ್ಗ ಇರಲಿ, ಯಾವುದೇ ವರ್ಗ ಇರಲಿ, ಇದರೊಳಗೂ ಕೂಡ ಒಬ್ಬ ಸಿದ್ಧಾಂತಕಾರನ, ಒಬ್ಬ ಯತಿಯ, ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಏನಿದೆಯೋ ಅದನ್ನು ಇವತ್ತು ಹಿಂದೂ ಧರ್ಮದಲ್ಲೂ ಮತ ಅಂತ ಕರಿತೀವಿ ಹೊರತು ಧರ್ಮ ಅಂತ ಕರೆಯೋದಿಲ್ಲ.
ಧರ್ಮ ಅನ್ನೋದು ಬಹಳ ವಿಶಾಲವಾದದ್ದು. ನೋಡಿ, ಹಿಂದೂ ಧರ್ಮದಲ್ಲಿಯೂ ಕೂಡ ಯಾವುದನ್ನು ಒಟ್ಟಾರೆ ಧಾರಣೆ ಮಾಡಿದ್ದೀವೋ ಇದರಲ್ಲೂ ಕೂಡ ಮತಗಳು ಹೇಗೆ ಇದೆ ಅಂತಂದರೆ, ಶಂಕರಾಚಾರ್ಯರ ಮತ ಅದ್ವೈತ ಮತ ಅಂತಾನೆ ಅದನ್ನು ಕರೀತೀವಿ. ರಾಮಾನುಜರ ಮತವನ್ನು ವಿಶಿಷ್ಟಾದ್ವೈತ ಮತ ಅಂತಂದ್ಬಿಟ್ಟು ಮತ ಅಂತಾನೆ, ಅಭಿಪ್ರಾಯ ಅಂತಾನೆ ಕರಿತೀವಿ. ಮಧ್ವಾಚಾರ್ಯರು ಮಾಡಿದ್ದನ್ನು ದ್ವೈತ ಮತ ಮತ ಅನ್ನೋ ಅಭಿಪ್ರಾಯದಲ್ಲೇ ಕರೆದಿದ್ದೀವಿ. ಹೀಗೆ ಇನ್ನು ಬೇಕಾದಷ್ಟು ಮತಗಳಿವೆ. ಇದರಲ್ಲಿ ವೀರಶೈವ ಇರ್ಬೋದು, ಯಾವುದು ಬೇಕಾದರೂ ಇರ್ಬೋದು. ಇವೆಲ್ಲವೂ ಕೂಡ ಹೇಗಿದೆ ಅಂತಂದರೆ, ಆಯಾಯ ವ್ಯಕ್ತಿಗಳ ಮತ ಅಭಿಪ್ರಾಯ ಏನಿತ್ತೋ ಅದನ್ನು ಯಾರು ಅನುಸರಿಸಿಕೊಂಡು ಬಂದರೋ ಅವರು ಆಯಾ ವರ್ಗಕ್ಕೆ ಆಯಾ ಸಿದ್ಧಾಂತಕ್ಕೆ ಸೇರಿದವರು ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿಯೂ ಕೂಡ ಕಲ್ಪನೆ ಇದೆ. ಅದನ್ನು ಧರ್ಮ ಅಂತ ನಾವು ಕರೆದಿಲ್ಲ. ಧರ್ಮಕ್ಕೆ ವಿಶಾಲವಾದ ವ್ಯಾಖ್ಯೆ ಇದೆ, ವ್ಯಾಪ್ತಿ ಇದೆ. ಅದನ್ನು ನಾವು ಹಾಗಂತ ಕರೆದಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿಯೂ ಕೂಡ ಧರ್ಮ ಬೇರೆ, ಮತ ಬೇರೆ. ಆದ್ದರಿಂದ ಇದನ್ನು ನಾವು ಗಣನೆ ಮಾಡಿದ್ವಿ ಅಂತಂದರೆ, ಇಲ್ಲಿಯೂ ಕೂಡ ಬೌದ್ಧ ಮತವೂ ಕೂಡ ಹಿಂದೂ ದೇಶದಲ್ಲೇ ಹುಟ್ಟಿದ್ದು, ಜೈನ ಮತವೂ ಕೂಡ ಹಿಂದೂ ದೇಶದಲ್ಲಿಯೇ, ಈ ಪ್ರದೇಶದಲ್ಲಿಯೇ ಹುಟ್ಟಿದ್ದು. ಇದು ಆಯಾಯ ವ್ಯಕ್ತಿಗಳ ಅಭಿಪ್ರಾಯ. ಆ ಅಭಿಪ್ರಾಯವನ್ನು ನಾವು ಧರ್ಮ ಅಂತ ಕರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಈ ಸನಾತನ ಧರ್ಮ ಅಂತ ಇದು ಯಾಕೆ ಅನ್ನಿಸ್ಕೊಳ್ತು? ಯಾವುದೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ಮೂಲದಿಂದ ಸ್ವೀಕರಿಸಿದಂಥ ವಿಷಯ ಜ್ಞಾನ ಅದನ್ನೇ ಆತ್ಯಂತಿಕ ಅಂತ ಭಾವಿಸಿ ಅದನ್ನು ಅನುಸರಿಸ್ಕೊಂಡು ಬಂದವರು ಯಾರು ಪ್ರತ್ಯೇಕ ಮತದಲ್ಲಿ ಇದ್ದಾರೋ ಅವರನ್ನು ಆ ಮತ ಅಂತ ಕರಿಬಹುದೇ ಹೊರತು, ಹಿಂದೂ ಶಬ್ದಕ್ಕೆ ಬಂದಾಗ, ಸನಾತನ ಅನ್ನೋ ಶಬ್ದಕ್ಕೆ ಬಂದಾಗ ಎಷ್ಟೋ ಕೋಟ್ಯಾನುಕೋಟಿ ಋಷಿಮುನಿಗಳು, ಯತಿಗಳು, ಆಸಕ್ತರು, ಜಿಜ್ಞಾಸುಗಳು, ಯತಿಗಳು ಎಲ್ಲರೂ ಕೂಡ ತಾವು ಕಂಡ ಸತ್ಯವನ್ನು ತಮ್ಮ ರೀತಿಯಲ್ಲಿ ಹೇಳ್ಕೊತ ಬಂದರು ಅಂತಲ್ಲ, ತಮ್ಮ ರೀತಿಯಲ್ಲಿ ಏನೋ ಇದೇ ಇಲ್ಲ, ತಾವು ಅದನ್ನು ಹೊರಗಡೆ ವೇದಗಳ ಮುಖಾಂತರ ಪ್ರಸ್ತುತಪಡಿಸ್ತಾ ಹೋದರು. ಆ ವೇದಗಳ ಸಂಖ್ಯೆ, ವೇದಗಳ ಮಂತ್ರಗಳ ಸಂಖ್ಯೆ, ಶ್ಲೋಕಗಳ ಸಂಖ್ಯೆ ಅಪರಿಮಿತ. ಅದನ್ನು ಇಷ್ಟು ಕೋಟಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ನಾವು ಅದರಲ್ಲಿ ಈ ಧಾರಣೆಯನ್ನು ಮಾಡಿದಂಥ ಸನಾತನ ಧರ್ಮವನ್ನು ಧಾರಣೆ ಮಾಡಿದವರು ಎಲ್ಲರೂ ಕೂಡ ಅದರ ಅಧ್ಯಯನವನ್ನು ಮಾಡಿ ಯಾವುದು ಅವರಿಗೆ ಇಚ್ಛಿತವಾಯಿತೋ ಅದನ್ನು ಅವರು ಸ್ವೀಕರಿಸ್ತಾ ಹೋದರು. ಆದರೆ ಇವರೆಲ್ಲರೂ ಕೂಡ ಸನಾತನ ಧರ್ಮದ ಒಳಗಡೆಯೇ ಇದ್ದರು, ಈಗಲೂ ಇದ್ದಾರೆ. ಯಾಕೆ ಅಂತಂದರೆ ಎಲ್ಲವೂ ಕೂಡ ಯಾರ್ಯಾರು ಯಾವ್ಯಾವುದು ಇಷ್ಟವಾಯಿತೋ ಅದನ್ನು ಸ್ವೀಕರಿಸಿದ್ರು. ಅದೆಲ್ಲವೂ ಕೂಡ ವೇದಗಳಿಂದ ಪ್ರಣೀತವಾಗಿತ್ತು, ವೇದಗಳಲ್ಲಿ ಉಕ್ತವಾಗಿತ್ತು. ಆದ್ದರಿಂದ ಅದನ್ನು ಆತ್ಯಂತಿಕವಾಗಿ ಧರ್ಮ ಅಂತ ಭಾವಿಸ್ಕೊಂಡು ಎಲ್ಲ ಸಮೂಹಗಳು ಒಂದಾಗಿ ಇವತ್ತು ಕೂಡ ಇದೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ 4 ಭಾಗಗಳಿದೆ ಅಂತ ಅಂದ ತಕ್ಷಣವೇ ಇದನ್ನು ಏನು ಮಾಡಿದ್ರು ಅಂತಂದರೆ, ಇದು ಜಾತಿ ಭೇದವನ್ನು ಮಾಡುತ್ತೆ, ವರ್ಣಭೇದವನ್ನು ಮಾಡುತ್ತೆ, ಅದು ಮಾಡುತ್ತೆ, ಇದು ಮಾಡುತ್ತೆ ಅಂತಂದ್ಬಿಟ್ಟು ಯಾರು ಆಧುನಿಕ ಚಿಂತನಕಾರರು, ವಿದೇಶಿ ಪ್ರಭಾವದ ಚಿಂತನೆಗೆ ಒಳಗಾದವರಿದ್ದಾರೋ ಅವರು ಏನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು, ಅವರು ಆಲೋಚನೆ ಮಾಡಬೇಕಾದಂಥ ಒಂದು ವಿಷಯ ಇದೆ. ಏನದು ಅಂತಂದರೆ, ಯಾವುದೋ ಒಬ್ಬ ವ್ಯಕ್ತಿಯಿಂದ ಬಂದದ್ದಲ್ಲ ಅನ್ನೋದು ಸನಾತನ ಅಂತ ಹೇಳಿದೆ. ಇದು ಎಂದಿನಿಂದ ಬಂತು ಅನ್ನೋದನ್ನು ಕೂಡ ಗೊತ್ತಿಲ್ಲ. ಆದ್ದರಿಂದ ಬಹಳ 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 ಹಿಂದಿನದು, ಪುರಾತನಗಳಲ್ಲಿಯೂ ಅತಿ ಪುರಾತನವಾದದ್ದು. ಆದರೆ ಇದರಲ್ಲಿ ಹೇಳಿರುವಂಥ ಎಲ್ಲ ವಿಷಯಗಳು ಸತ್ಯವಾದದ್ದು ಅನ್ನೋದನ್ನು ನಾವು ನೋಡಿದಾಗ, ಈ ಜಾತಿ ಗೀತಿ ಅನ್ನೋದು ಯಾತಕ್ಕೆ ಬಂತು, ಮತ ಅನ್ನೋದು ಯಾಕೆ ಬಂತು? ಮತವೇ ಬೇರೆ, ಜಾತಿಯೇ ಬೇರೆ. ಮತ ಆಗಲೇ ಹೇಳಿದೆ, ಒಬ್ಬ ವ್ಯಕ್ತಿಯ ಸಾಧನೆಯ ಕೊನೆಯಲ್ಲಿ ಸಿದ್ಧವಾದದ್ದನ್ನು ಸಿದ್ಧಾಂತ ಅಂತ ಕರೆದಿದ್ದೀವಿ. ಅದು ಆಯಾ ವ್ಯಕ್ತಿಗಳ ಅಭಿಪ್ರಾಯ, ಆಯಾ ವ್ಯಕ್ತಿಗಳ ಮತ. ಅದರ ಜೊತೆಯಲ್ಲಿ ನಾವು ಜಾತಿಯನ್ನು ಸೇರಿಸೋದಕ್ಕೆ ಆಗೋದಿಲ್ಲ. ಮತದಲ್ಲಿ ಜಾತಿಯನ್ನು ಸೇರಿಸೋದಕ್ಕೆ ಆಗೋದೇ ಇಲ್ಲ. ಜಾತಿಯೇ ಬೇರೆ, ವರ್ಣವೇ ಬೇರೆ, ಆಶ್ರಮವೇ ಬೇರೆ, ಇವುಗಳ ಧರ್ಮಗಳೇ ಬೇರೆ ಬೇರೆ ಅನ್ನೋದನ್ನು ನಮ್ಮ ಸನಾತನ ಧರ್ಮದಲ್ಲಿ ವಿಶದವಾಗಿ ಬಿಡಿಸಿ ಹೇಳಿದ್ದಾರೆ. ಹೀಗೆ ಒಬ್ಬ ವ್ಯಕ್ತಿ
ಯಾವ ಯೋನಿಯಲ್ಲಿ ಜಾತನಾಗಿದ್ದಾನೋ, ಯಾವ ಕುಲದವರ ಯೋನಿಯಲ್ಲಿ ಜಾತನಾಗಿದ್ದಾನೋ, ವಂಶದಲ್ಲಿ ಜಾತನಾಗಿದ್ದಾನೋ ಅದನ್ನು ಜಾತಿ ಅಂತ ಕರೀತಾರೆ. ಅದನ್ನು ಯಾವತ್ತಿಗೂ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಜಾತನಾದ ಮೇಲೆ ಆ ಯೋನಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ, ಕುಲವನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಆ ಕುಲದಲ್ಲಾಗಲೇ ಹುಟ್ಟುಬಿಟ್ಟಿದ್ದಾನೆ. ಆದ್ದರಿಂದ ಜಾತಿ ಎನ್ನುವುದು ಭಿನ್ನ. ಯಾವ್ಯಾವ ಕುಲದಲ್ಲಿ ಯಾವ್ಯಾವ ಇದರಲ್ಲಿ ಜಾತನಾಗಿದ್ದಾನೋ ಆಯಾ ಜಾತಿ ಅವನು ಅಂತ ಅಂದಾದ ಮೇಲೆ ಅದು ಅವನು ಸಾಯೋವರೆಗೂ ನಿಶ್ಚಿತವಾದದ್ದು, ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಬದಲಾಯಿಸೋದ್ರ ಬಗ್ಗೆ ಆಲೋಚನೆ ಮಾಡಿದಾಗ ಎಲ್ಲಿವರೆಗೂ ಬರುತ್ತೆ ಅಂತಂದರೆ, ನಾವು ಇಲ್ಲಿ ಈ ಹಿಂದೂ ಧರ್ಮದಲ್ಲಿರುವ, ಸನಾತನ ಧರ್ಮದಲ್ಲಿರುವಂತಹ ಈ ಜಾತಿ ಆಧಾರಿತ ಅನ್ನೋ ಏನೋ ಶಬ್ದವನ್ನು ಬಳಸ್ತಾ ಇದ್ದೀವಲ್ಲ, ಜಾತಿ ಆಧಾರಿತ ಜಾತನಾದ ಮೇಲೆ ಬದಲಾವಣೆ ಸಾಧ್ಯವಿಲ್ಲ ಅನ್ನೋದನ್ನು ಅಂದ್ಕೊಂಡ್ರೂ ಕೂಡ ನಂತರ ಏನೋ ಆಯ್ತಲ್ಲ ಜಾತಿನೇ ಬದಲಾವಣೆ ಅನ್ನೋದು ಇಲ್ಲದೆ, ಯಾವಾಗ ನಾವು ಈ 4 ವರ್ಣಗಳನ್ನು ನಾವು ನಿರ್ಣಯ ಮಾಡಿದ್ರು ಹಿಂದಿನವರು, ವರ್ಣಗಳಲ್ಲಿ ಹೇಗಿದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4. ಈಗ ಮನುಷ್ಯರೆಲ್ಲ ಯಾವ ಜಾತಿ? ಈಗ ನಮಗೆ ಗೊತ್ತಿದೆ, ನಾವು ಪದೇ ಪದೇ ಬಳಸ್ತೀವಿ, ಮನುಷ್ಯ ಜಾತಿಯಲ್ಲಿ ಹುಟ್ಟಿದ್ದೀವಿ ಅನ್ನೋದನ್ನು ಬಳಸ್ತೀವಿ. ಮನುಷ್ಯ ಜಾತಿಯಲ್ಲಿ ಹುಟ್ಟಿದ್ದೇವೆ ನಿಜ, ಆದರೆ ಹುಟ್ಟಿದವರೆಲ್ಲರೂ ಕೂಡ ತಮ್ಮ ತಮ್ಮ ಜಾತಿ ನಿಶ್ಚಿತವಾಗಿರುವುದರಿಂದ ಬದಲಾಗೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಗಳು ಇವು ಏನು? ಇವನ್ನು ವರ್ಣ ಅಂತ ಕರೀತಾರೆ. ವರ್ಣ ಅಂದರೆ ಏನು? ಯಾರು ಯಾವ ಧಾಟಿಯಲ್ಲಿ ಯಾವ ವಿಷಯವನ್ನು ಧಾರಣೆ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಪ್ರವರ್ತನೆಯನ್ನು ಮಾಡ್ತಾರೋ, ಚಲಿಸ್ತಾರೋ, ಆಲೋಚನೆಯಲ್ಲಿರ್ತಾರೋ, ಚಿಂತನೆಯಲ್ಲಿರ್ತಾರೋ, ಅದೇ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೋ ಅವರನ್ನು ಆಯಾ ವರ್ಣದವರು ಅಂತ ಕರೀತಾರೆ. ನೋಡಿ ಹೇಗಿದೆ ಅಂತಂದರೆ, ವರ್ಣಕ್ಕೂ ಶರೀರಕ್ಕೂ ಜಾತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ, ಈ ಒಂದು ಚಿಕ್ಕ ಉದಾಹರಣೆಯನ್ನು ನೋಡೋಣ. ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಜಾತಿಯಿಂದ ಯಾವುದೋ ಒಂದು ಆಗಿದ್ದಾನೆ ಅಂತ ನಾವು ತಿಳ್ಕೊಳ್ಳೋಣ. ನಮಗೆ ಈ ಸಂದರ್ಭದಲ್ಲಿ ಏನು ಅಂತಂದರೆ, ಆ ವ್ಯಕ್ತಿಯ ಆಲೋಚನೆ ಚಿಂತನೆಗಳು ಯಾವ ರೀತಿಯಲ್ಲಿವೆ ಅನ್ನೋದು ಬಹಳ ಮುಖ್ಯವಾದದ್ದು. ಅದಕ್ಕೆ ಅನುಗುಣವಾಗಿ ವರ್ತನೆ, ಧೋರಣೆ, ಧಾರಣೆ ಹೇಗಿದೆ ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು. ಅದು ಅವನ ವರ್ಣವನ್ನು ನಿರ್ಣಯ ಮಾಡುತ್ತೆ ಹೊರತು ಜಾತಿ ಮಾತ್ರ ಅದೇ ಹುಟ್ಟಿದ್ದ ಜಾತಿನೇ ಆಗಿರುತ್ತೆ. ಇದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡೋದಾದರೆ ನೋಡಿ, ಒಬ್ಬ ಮನುಷ್ಯ ಯಾವುದೋ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅವನ ಆಲೋಚನೆ, ಚಿಂತನೆ, ವ್ಯವಹಾರಗಳು ಅದಕ್ಕೂ ಅನುಗುಣವಾಗಿ ಉತ್ತಮವಾಗಿಲ್ಲದೆ ಇದ್ದರೆ ಅವನನ್ನು ವರ್ಣದಿಂದ ಬ್ರಾಹ್ಮಣ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಾತಿಯಿಂದ ಬ್ರಾಹ್ಮಣ ಹೌದು, ಆದರೆ ವರ್ಣದಿಂದ ಬ್ರಾಹ್ಮಣ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ವರ್ಣ ಅಂತಂದರೆ ಗುಣ ಅನ್ನೋದು ಕೂಡ ಹೌದು. ಇಲ್ಲಿ ಗುಣ ಪ್ರಾಧಾನ್ಯತೆ ಹೊರತು ಹುಟ್ಟಿದ ಪ್ರಾಧಾನ್ಯತೆ ಇಲ್ಲವೇ ಇಲ್ಲ. ಹಾಗೆ ಕ್ಷತ್ರಿಯನೂ ಕೂಡ ಅಷ್ಟೇನೆ, ಅವನ ಇದಕ್ಕೆ ವರ್ತನೆಗೆ ಅನುಗುಣವಾಗಿ, ಅವನ ಧಾರಣೆ ಧೋರಣೆಗೆ ಅನುಗುಣವಾಗಿ ಅವನು ಯಾವ ರೀತಿ ವರ್ತನೆಯನ್ನು ಮಾಡ್ತಾನೋ ಅವನನ್ನು ಆಯಾ ವರ್ಣದವರು ಅಂತ ಕರೀತಾರೆ. ವರ್ಣವನ್ನು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಂದಲೂ ಸನಾತನ ಧರ್ಮದಲ್ಲಿಯೂ ಕೂಡ ವರ್ಣವನ್ನು ಸೃಷ್ಟಿ ಮಾಡಬಹುದು ಅಂತ ಹೇಳಿಯೇ ಇಲ್ಲ. ವರ್ಣವನ್ನು ಬದಲಾಯಿಸಿಕೊಳ್ಳುವುದಕ್ಕೆ, ಉತ್ತಮವಾದಂಥ ವರ್ಣಕ್ಕೆ ಸೇರುವುದಕ್ಕೆ ಸಹಕಾರಿಯಾಗಿ ವಿದ್ಯೆಯನ್ನು ಕೊಡಬಹುದೇ ಹೊರತು ಒಬ್ಬನ ವರ್ಣವನ್ನು ಬದಲಾಯಿಸುವುದು ಕಷ್ಟ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ತಿಮ್ಮಪ್ಪ ಅಂತ ಇರಬಹುದು ಅವನ ಹೆಸರು. ಅವನ ಆಕಾರ, ಶರೀರವನ್ನು ಎಲ್ಲವನ್ನೂ ನೋಡಿದಾಗ ನಮಗೆ ಇವನು ತಿಮ್ಮಪ್ಪ ಅಂತ ನಮಗೆ ಗೊತ್ತಾಗುತ್ತೆ. ಅವನು ತಿಮ್ಮಪ್ಪ ಅನ್ನೋದು ಎಲ್ರಿಗೂ ಗೊತ್ತು, ಸುತ್ತಮುತ್ತಲಿನ ಎಲ್ಲರಿಗೂ ಗೊತ್ತು ಅವನು ತಿಮ್ಮಪ್ಪ ಅಂತ. ಆ ತಿಮ್ಮಪ್ಪ ಒಂದು ವೇಳೆ ಯಾವಾಗಾದ್ರೂ ಅವರ ಆಲೋಚನೆಯಲ್ಲಿ ಏನಾದರೂ ವಿಕಾರ ಬಂತು ಅಂದರೆ, ಮಾತಿನಲ್ಲಿ ಏನಾದರೂ ಭಿನ್ನತೆ ಬಂತು ಅಂತಂದರೆ, ಅವನ ಚಿಂತನೆಯಲ್ಲಿ ಏನಾದರೂ, ವರ್ತನೆಯಲ್ಲಿ ಏನಾದರೂ ಭಿನ್ನತೆ ಬಂತು ಅಂದರೆ ಅವರಲ್ಲೇ ಒಬ್ಬರು ಹೇಳ್ತಾರೆ, ಇವನು ಯಾಕೋ ತಿಮ್ಮಪ್ಪ ಇದ್ದಾಗ ಇಲ್ಲಪ್ಪ ಅಂತ. ಅಂದರೆ ಎದುರಿಗಿದ್ದಾನೆ ತಿಮ್ಮಪ್ಪನೇ ಅವನು, ಆದರೆ
ಅವನ ಮಾತು, ಕತೆ, ವರ್ತನೆ, ಆಲೋಚನೆ, ಚಿಂತನೆ ಇವೆಲ್ಲವೂ ಕೂಡ ಬದಲಾದ ಪರಿಸ್ಥಿತಿಯಲ್ಲಿ ಅವನು ತಿಮ್ಮಪ್ಪ ಅಲ್ಲ. ಯಾಕೆ ಅಂತಂದರೆ ಅದು ವರ್ಣವನ್ನು ನಿರ್ಣಯ ಮಾಡುವುದು ಯಾವುದು ಅಂತಂದರೆ ಜಾತಿ ಅಲ್ಲ, ಅವನ ಒಳಗಿನ ಆಲೋಚನೆ, ಚಿಂತನೆಗಳು ಮತ್ತು ಅದಕ್ಕೆ ಅನುಗುಣವಾದಂಥ ಕ್ರಿಯೆಗಳು, ಕರ್ಮಗಳು ಮಾತ್ರವೇ ಅವನ ವರ್ಣವನ್ನು ನಿರ್ಣಯ ಮಾಡುತ್ತೆ. ಇದನ್ನು ಕೇವಲ ನಾವು ಹೇಳೋದಲ್ಲ, ಭಗವದ್ಗೀತೆಯಲ್ಲಿ ಭಗವಂತನೇ ಒಂದು ಮಾತನ್ನು ಹೇಳಿದ್ದಾನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ನೋಡಿ ಹೇಗಿದೆ ಅಂತಂದರೆ ಚಾತುರ್ವರ್ಣ್ಯ ಎನ್ನುವುದು ಸೃಷ್ಟಿಯಾಗಿದೆ. ಅಂದರೆ ನಾನು ಸೃಷ್ಟಿ ಮಾಡಿದ ಲೋಕದಲ್ಲೇ ಅದು ಇದೆ. ಹೇಗಿದೆ? ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ 4 ವರ್ಣಗಳು ಇವೆ. ನಾವು ಒಂದೇ ಒಂದನ್ನು ಆಲೋಚನೆ ಮಾಡ್ಬೋದು. ಏನು? ಗುಣ ಇರೋದು ತ್ರಿಗುಣ, ಸಾತ್ವಿಕ, ರಾಜಸ, ತಾಮಸ. ಇಲ್ಲಿ 4ನೇದು ಹೇಗೆ ಬಂತು ಅಂದಾಗ ಬಹಳ ಅದ್ಭುತವಾದಂಥ ವ್ಯಾಖ್ಯೆಯನ್ನು ಕೊಟ್ಟಿದೆ. ಉಪನಿಷತ್ತು, ಭಗವದ್ಗೀತೆ ಇವೆಲ್ಲವೂ ಕೂಡ ಅದ್ಭುತವಾದಂಥ ವ್ಯಾಖ್ಯಾನವನ್ನು ಕೊಟ್ಟಿದೆ. ಹೇಳ್ತಾರೆ ಏನು, ಈ ವರ್ಣವನ್ನು ನಿರ್ಣಯ ಮಾಡೋ ಸಂದರ್ಭದಲ್ಲಿ, ವರ್ಣಯ ನಿರ್ಣಯ ಆಗೋ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಗೆ ಚಿಂತನೆಯನ್ನು ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ. ಹೌದು, ಅದು ಅವನ ಗುಣಕ್ಕೆ ತಕ್ಕಾದ ಕರ್ಮ. ನಮಗೇನಾಗಿದೆ ಅಂದರೆ ಈಗ ಬದಲಾವಣೆ, ಕರ್ಮಕ್ಕೆ ತಕ್ಕಂತೆ ವರ್ಣವನ್ನು ನಿರ್ಣಯ ಮಾಡುವಂಥ ದುಸ್ಥಿತಿ ನಾವು ತಂದುಕೊಂಡ್ಬಿಟ್ಟಿದ್ದೀವಿ. ಇಲ್ಲ, ಅದು ಸುಳ್ಳು. ಒಬ್ಬ ಮನುಷ್ಯ ಕರ್ಮವನ್ನು ಯಾವುದಾದ್ರೂ ಮಾಡ್ತಾ ಇರ್ಬೋದು, ಆದರೆ ಒಳಗಡೆ ಗುಣ ಏನಾದರೂ ಇತ್ತು, ಸರಿಯಾದ್ದು, ಉತ್ತಮವಾದಿತ್ತು ಅಂತಂದರೆ ಅವನನ್ನು ಆವರ್ಣೀಯ ಅಂತಲೇ, ಉತ್ತಮ ವರ್ಣೀಯ ಅಂತಲೇ ನಾವು ಕರಿಬೇಕಾಗತ್ತೆ, ಭಾವಿಸಲೇಬೇಕಾಗತ್ತೆ. ಅದಕ್ಕೆ ಹೇಗಿದೆ, ಮನುಷ್ಯ ಹುಟ್ಟಿಬಿಟ್ಟಿದ್ದಾನೆ, ಅವನಿಗೆ ಒಂದು ಜಾತಿ ನಿಶ್ಚಿತವಾಗೋಗ್ಬಿಟ್ಟಿದೆ. ಆದರೆ ಅವನ ಆಲೋಚನೆ ಚಿಂತನೆಗಳ ಮುಖಾಂತರ ಅವನು ಮೇಲ್ಮಟ್ಟಕ್ಕೆ ಏರ್ತಾ ಹೋಗ್ಬೋದು. ಆಲೋಚನೆಯ ಚಿಂತನೆಗಳು ಕೀಳಾದಾಗ ಕೆಳಮಟ್ಟಕ್ಕೂ ಇಳಿತಾ ಹೋಗ್ಬೋದು. ಒಬ್ಬ ಬ್ರಾಹ್ಮಣ ಶೂದ್ರನಾಗುವುದಕ್ಕೂ ಸಾಧ್ಯ, ಒಬ್ಬ ಕ್ಷತ್ರಿಯ ಶೂದ್ರನಾಗುವುದಕ್ಕೂ ಸಾಧ್ಯ, ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಾಗುವುದಕ್ಕೂ ಸಾಧ್ಯ, ಒಬ್ಬ ಶೂದ್ರ ಬ್ರಾಹ್ಮಣನಾಗುವುದಕ್ಕೂ ಸಾಧ್ಯ. ಅದನ್ನು ಗುಣಗಳು ನಿರ್ಣಯ ಮಾಡುತ್ತೆ ಹೊರತು ಜಾತಿ ಎನ್ನುವುದು ನಿರ್ಣಯ ಮಾಡಿಲ್ಲ. ಈ ಮಾತನ್ನು ಹೇಳಬೇಕಾದ್ರೆ ನನಗೊಂದು ವಿಷಾದ ಅನಿಸುತ್ತೆ. ಏನು ಅಂತಂದರೆ, ನಾವು ಯಾರೂ ಕೂಡ ನಮ್ಮ ಧರ್ಮಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡೇ ಇಲ್ಲ. ಯಾವ ವ್ಯಕ್ತಿ ತನ್ನ ಧರ್ಮವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾನೋ ಅವನು ಜಗತ್ತಿನ ಬೇರೆ ಯಾವುದೇ ಧರ್ಮಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಧರ್ಮ ಎನ್ನುವುದು ಸಾರ್ವತ್ರಿಕವಾದದ್ದು, ಮತ ಭಿನ್ನವಾದದ್ದು, ರಿಲಿಜಿಯನ್ ಅಂತೇನು ಕರಿತೀವಲ್ಲ ಅದು ಭಿನ್ನವಾದದ್ದು. ಆದರೆ ವರ್ಣ ಎನ್ನುವುದು ಸಾರ್ವತ್ರಿಕವಾದದ್ದು. ಎಲ್ಲ ದೇಶಗಳಲ್ಲೂ ಎಲ್ಲ ವ್ಯಕ್ತಿಗಳಲ್ಲಿಯೂ ಕೂಡ ಇದು ನಿರ್ದಿಷ್ಟವಾಗಿ ಅದನ್ನು ಬದಲಾವಣೆ ಮಾಡಿಕೊಳ್ತಾ ಬೆಳೀತಾ ಹೋಗೋದಕ್ಕೆ ಸಾಧ್ಯವಿರುವಂಥದ್ದು. ಅದಕ್ಕೆ ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂದ್ಬಿಟ್ಟು ಭಗವಂತ ಮುಂದಕ್ಕೆ ನನ್ನ ಮಾತನ್ನು ಹೇಳ್ತಾನೆ. ತಸ್ಯ ಕರ್ತಾರಮಪಿ ಮಾಂ ಅವಿದ್ಯ ಕರ್ತಾರಂ ಅವ್ಯಯಂ. ನೋಡಪ್ಪ, ಅದರ ಕರ್ತಾರ ನಾನೇ ಅಂತ ನೀನು ಭಾವಿಸ್ಕೊಳ್ಳೋದಾದರೆ ನಾನು ಅದರ ಕರ್ತೃ ಅಲ್ಲ. 4 ವರ್ಣಗಳನ್ನು ಸೃಷ್ಟಿ ಮಾಡಿದವನು ನಾನಲ್ಲ. ನನ್ನ ಸೃಷ್ಟಿಯಲ್ಲಿ 4 ವರ್ಣಗಳಿವೆ. ಆದರೆ ಅವು ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ವ್ಯಕ್ತಿ ತಾನು ನಿರ್ಣಯವನ್ನು ಮಾಡಿಕೊಳ್ತಾನೆ. ಯಾಕೆ ಅಂತಂದರೆ ಭಗವಂತ ಕೊಟ್ಟಿರುವಂಥ ಅತೀ ದೊಡ್ಡ ಕೊಡುಗೆ ನಮಗೇನು ಅಂತಂದರೆ ವಿವೇಚನೆ ಎನ್ನುವುದು. ಆ ವಿವೇಚನೆಯನ್ನು ಹೇಗೆ ಬಳಸ್ಕೊಳ್ತೀವೋ ಅದರ ಆಧಾರದ ಮೇಲೆ ನಮ್ಮ ಗುಣವನ್ನು ಬೆಳೆಸ್ಕೊಳ್ತೀವಿ, ನಮ್ಮ ವರ್ಣವೂ ಕೂಡ ನಿರ್ಣಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಿಲ್ಲ ಅಂತಂದರೆ ನಾವು ಯಾವಾಗಲೂ ಜಾತರಾಗಿಯೇ ಉಳ್ಕೊಂಡ್ಬಿಡ್ತೀವಿ, ವರ್ಣದಿಂದ ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾನೆ, ತಸ್ಯ ಕರ್ತಾರಮಪಿ ಮಾಂ ಅವಿದ್ಯಂ ಅಕರ್ತಾರಂ ಅವ್ಯಯಂ. ನೀನು ನನ್ನನ್ನು ಅದರ ಕರ್ತಾರ ಎಂದು ತಿಳಿಯಬೇಡ. ವಿವೇಚನೆಯನ್ನು ಬಳಸ್ಕೊಳ್ಳೋದ್ರಿಂದ ಅವನು ಯಾವ ವರ್ಣವನ್ನು ಬೇಕಾದರೂ ಸೇರಬಹುದು. ಬ್ರಾಹ್ಮಣರು ಉತ್ತಮರು ಅವರೇ ಶೋಷಣೆಯನ್ನು ಮಾಡ್ತಾರೆ, ಅವರೇ ಜ್ಞಾನಿಗಳು ಅಂತ ತಾವು ತಿಳ್ಕೊಂಡಿದ್ದಾರೆ, ಜಾತಿ ಭೇದಗಳನ್ನು ಮಾಡ್ತಾರೆ ಅನ್ನೋ ಭಾವ ಇತ್ತೀಚಿನ ಚಿಂತಕರಲ್ಲಿ ಬಂದುಬಿಟ್ಟಿದೆ.
ಆದರೆ ನಾವು ಏನು ಮಾಡ್ತೀವಿ ಅಂತಂದರೆ, ಯಾವುದೇ ಒಂದು ಧರ್ಮದ ಆಳವಾದ ಅಧ್ಯಯನವನ್ನು ಮಾಡದೇ ಇದ್ದಾಗ, ಪೂರ್ವಾಗ್ರಹಗಳಲ್ಲಿ ಸಿಕ್ಕಾಕ್ಕೊಂಡು ಅದೇ ಸತ್ಯ ಅಂತ ಅಂದ್ಕೊಂಡಾಗ ನಾವು ಏನನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆ ಅಂತಂದರೆ ನೋಡಿ, ಹುಟ್ಟಿನಿಂದ ಯಾರೂ ಬ್ರಾಹ್ಮಣರಲ್ಲವಂತೆ, ಜಾತಿಯಿಂದ ಇರ್ಬೋದು ಬೇಕಾದರೆ. ಏನು ಹೀಗಂತಿರಲ್ಲ, ಬ್ರಾಹ್ಮಣರು ತಾವು ಶ್ರೇಷ್ಠ ಅಂದ್ಕೊಂಡಿದ್ದಾರೆ, ಆದರೆ ನೀವು ನೋಡಿದ್ರೆ ಹೀಗಂತೀರ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀರಾ. ಹೇಗೆ ನಂಬೋದು ಅಂದರೆ, ಋಗ್ವೇದದ 10ನೇ ಕಾಂಡದ ಅತ್ರಿ ಸಂಹಿತೆಯಲ್ಲಿ ಚೊಕ್ಕವಾಗಿ ಬಿಡಿಸಿ ಹೇಳಿದ್ದಾರೆ. ಜನ್ಮನಾ ಜಾಯತೆ ಶೂದ್ರ, ಚೆನ್ನಾಗಿದೆ. ಜನ್ಮನಾ ಜಾಯತೆ ಶೂದ್ರ, ಹುಟ್ಟಿನಿಂದ ಎಲ್ಲರೂ ಶೂದ್ರರೇ. ಏನು ಹುಟ್ಟಿನಿಂದ ಶೂದ್ರರು ಯಾಕೆ? ಇವ್ನು ನೋಡಿದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದಾನಲ್ಲ ಅಂತಂದರೆ, ಅಲ್ಲಿ ಯೋನಿ ಪ್ರಾಮುಖ್ಯತೆ ಇಲ್ಲ ಬಂದಿದ್ದು, ಆ ಗುಣದ ಪ್ರಾಮುಖ್ಯತೆ ಬಂದಿರೋದ್ರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ಅವನು ಜನ್ಮನ ಜಾಯತೆ ಶೂದ್ರ. ಯಾಕಪ್ಪ ಅವನು ಶೂದ್ರ? ಯಾವಾಗ ನೋಡಿದ್ರೆ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದಾನಲ್ಲ ಅಂದರೆ, ಯಾರು ಅಜ್ಞಾನ ಸ್ಥಿತಿಯಲ್ಲಿರ್ತಾರೋ ಅವನು ಶೂದ್ರ ಅಂತ. ಒಬ್ಬ ಹುಟ್ಟಿನಿಂದ ಯಾವ ಜ್ಞಾನವೂ ಇರುವುದಿಲ್ಲ, ಆ ಅಜ್ಞಾನದ ಸ್ಥಿತಿ ಶೂದ್ರ ಸ್ಥಿತಿ ಅಂತಾನೆ ಹೊರತು ಶೂದ್ರರೆಲ್ಲರೂ ಅಜ್ಞಾನಿಗಳು ಅಂತ ಅದನ್ನು ವಿಂಗಡಣೆ ಮಾಡೋದಕ್ಕೆ ನಾವು ಹೇಳೇ ಇಲ್ಲ ವೇದಗಳು. ಜನ್ಮನ ಜಾಯತೆ ಶೂದ್ರ. ಮುಂದಕ್ಕೆ ಹೇಳ್ತಾರೆ, ಕರ್ಮಣ ದ್ವಿಜಗುಚ್ಛತೆ. ಕರ್ಮಗಳಿಂದ ಅವನು ಯಾವ ಕರ್ಮ ಮಾಡ್ತಾನೋ ಅಂದರೆ ವೇದಗಳನ್ನು ಅಧ್ಯಯನ ಮಾಡ್ಬೋದು, ಪಾಠ ಓದ್ಬೋದು, ಎಲ್ಲ ಮಾಡ್ಬೋದು. ಅದನ್ನು ಓದಿದ್ರೂ ಕೂಡ, ಅದನ್ನೇನಾದರೂ ಅಭ್ಯಾಸ ಮಾಡಿಕೊಂಡ್ರೂ ಕೂಡ, ಸಂಧ್ಯಾ ವಂದನೆಯನ್ನು ಸಕಾಲದಲ್ಲಿ ಮಾಡಿದ್ರೂ ಕೂಡ ಅವನನ್ನು ದ್ವಿಜ ಅಂತ ಕರೀತಾರೆ. ಅದಕ್ಕೆ ಒಬ್ಬ ಬ್ರಾಹ್ಮಣನಿಗೆ ಹುಟ್ಟಿದ ನಂತರ ಉಪನಯನ ಮಾಡಿದ್ರೆ ಅವತ್ತಿನಿಂದ ಅವನು ದ್ವಿಜನಾಗ್ತಾನೆ. ಅದಕ್ಕೆ ಮುಂಚೆ ಅವನು ಶೂದ್ರನೇ. ಜನ್ಮನ ಜಾಯತೆ ಶೂದ್ರ, ಕರ್ಮಣ ದ್ವಿಜಮುಚ್ಯತೆ. ಇನ್ನೊಂದು ಕಡೆ ಪಾಠಾಂತರ ಇದೆ, ಸಂಸ್ಕಾರ ದ್ವಿಜಮುಚ್ಯತೆ ಅಂತ. ಇವನು ದ್ವಿಜ, ಇನ್ನು ಬ್ರಾಹ್ಮಣ ಅಲ್ಲ. ಎರಡನೇ ಹುಟ್ಟನ್ನು ಪಡೆದಿದ್ದಾನೆ, ಉತ್ತಮ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿರುವಂಥ ಜ್ಞಾನವನ್ನು ಸಂಪಾದನಿಸೋಕ್ಕೋಸ್ಕರ. ಇನ್ನು ಅದರ ನಂತರ ಮತ್ತೆ ಬ್ರಾಹ್ಮಣ ಅಂದರೆ ಯಾರು? ವೇದಗಳನ್ನು ಅಧ್ಯಯನ ಮಾಡಿದವನು ಹಾಗೆ ಹೀಗೆ ಅಂತಾನ ಅಂದರೆ, ಮುಂದಕ್ಕೆ ಹೇಳುತ್ತೆ, ವೇದಾನ್ ಪಠನೇನ ವಿಪ್ರಹ. ವೇದಗಳ ಅಧ್ಯಯನ ಮಾಡುವುದರಿಂದ ಅವನು ವಿಪ್ರ ಎನಿಸಿಕೊಳ್ಳುತ್ತಾನೆ, ಬ್ರಾಹ್ಮಣ ಎನಿಸಿಕೊಳ್ಳುವುದಿಲ್ಲ. ಇದು ಯಾರು ಬೇಕಾದ್ರೂ ಮಾಡಬಹುದದ್ದು. ವೇದಾನ್ ಪಠನೇನ ವಿಪ್ರಹ. ಯಾಕೆಂದರೆ ನಮಗೆ ಚೆನ್ನಾಗಿ ಗೊತ್ತಿದೆ, ಎಷ್ಟೋ ವಿದೇಶಿಯರು ಕೂಡ ನಮ್ಮ ಉಪನಿಷತ್ತು ವೇದಗಳನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ವಿಮರ್ಶೆಗಳನ್ನು ಬರೆದಿದ್ದಾರೆ. ಆದ್ದರಿಂದ ಅವರನ್ನು ವಿಪ್ರರು ಅಂತ ಕರಿಬಹುದೇ ಹೊರತು, ಉನ್ನತ ಸ್ಥಿತಿಗೇರಿದವ್ರನ್ನ ಬ್ರಾಹ್ಮಣರು ಅಂತ ಕರಿಬಹುದೇ ಹೊರತು, ಅವರನ್ನು ಬೇರೆ ದೇಶದವರು, ಮ್ಲೇಚ್ಛರು, ಅವರು ಇವರು, ಅವರನ್ನು ಶೂದ್ರರು ಅನ್ನೋದನ್ನು ನಾವು ಅನ್ನೋದು ಮಹಾ ತಪ್ಪಾಗತ್ತೆ. ದೈವಕ್ಕೆ ಬಗೆದಂಥ ದ್ರೋಹನೂ ಆಗುತ್ತೆ. ಅದಕ್ಕೆ ಹೇಗಿದೆ, ವೇದಾನ್ ಪಠನೇನ ವಿಪ್ರಹ. ವೇದಗಳನ್ನು ಅಧ್ಯಯನ ಮಾಡುವುದರಿಂದ ಅವನು ಕೇವಲ ವಿಪ್ರ ಎನಿಸಿಕೊಳ್ಳುತ್ತಾನೆ ಅಷ್ಟೇ. ಮತ್ತು ಬ್ರಾಹ್ಮಣ ಯಾರು? ಬ್ರಹ್ಮಜ್ಞಾನಂತ ಬ್ರಾಹ್ಮಣ. ಯಾರಿಗೆ ಪರಮಾತ್ಮನ ಜ್ಞಾನ, ಆತ್ಯಂತಿಕವಾದ ಒಂದು ಸತ್ಯದ ಜ್ಞಾನ ಉಂಟಾಗುತ್ತೋ, ಇದೆಯೋ, ಅವನನ್ನು ಬ್ರಾಹ್ಮಣ ಅಂತ ಕರೆದಿದ್ದಾರೆಯೇ ಹೊರತು ವೇದಗಳು ಯಾವತ್ತೂ ಕೂಡ ಬ್ರಾಹ್ಮಣ ಅನ್ನೋದೊಂದು ಇದೊಂದು ವರ್ಗ, ಈ ಮನುವಿನಿಂದ ಬಂದದ್ದು ಅನ್ನೋದಿಲ್ಲ. ಮನುಸ್ಮೃತಿಯಲ್ಲೂ ಕೂಡ ಇಂತಹ ಬ್ರಾಹ್ಮಣತ್ವವನ್ನು ಖಂಡನೆ ಮಾಡುವಂಥ ವಿಷಯಗಳು ಬೇಕಾದಷ್ಟಿವೆ. ಆದರೆ ನಾವು ಅಧ್ಯಯನ ಮಾಡಿಲ್ಲ. ಇದನ್ನು ಈ ಸನಾತನ ಧರ್ಮವನ್ನು ವಿರೋಧಿಸೋರು ಅಧ್ಯಯನ ಮಾಡಿಲ್ಲ, ಸನಾತನ ಧರ್ಮದಲ್ಲೇ ಇದ್ದವರು ಕೂಡ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಹೋಗಿಲ್ಲ. ಕೇವಲ ಆರೋಪ ಪ್ರತ್ಯಾರೋಪಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ. ಹೀಗೆ ನಮಗೆ ಹೇಗಾಗಿದೆ ಅಂತಂದರೆ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಬಹಳಷ್ಟು ಪಟ್ಟಿಲ್ಲ, ಆಳವಾಗಿ ಹೋಗಿಲ್ಲ. ಒಂದನ್ನು ಆರೋಪ ಪ್ರತ್ಯಾರೋಪಗಳ ಮಾತ್ರ ವಾದ ವಿವಾದ, ವಿರುದ್ಧ ಪರ ಅನ್ನೋದನ್ನು ಮಾತ್ರ ಮಾಡ್ತಾ ಕೂತಿದ್ದೀವಿ. ಆದರೆ ಇದಕ್ಕೆ ಎಲ್ಲೂ ಕೂಡ ವೇದಗಳಲ್ಲಿ ಪ್ರಮಾಣ ಸಿಕ್ಕೋದೇ ಇಲ್ಲ. ಬ್ರಹ್ಮಜ್ಞಾನಂತೂ ಬ್ರಾಹ್ಮಣ.
ಬ್ರಹ್ಮಜ್ಞಾನವನ್ನು ಪಡೆದವನು ಯಾರು ಬೇಕಾದ್ರೂ ಆಗ್ಬೋದು. ಹಿಂದೆ ಇದ್ದಂಥ ಎಲ್ಲ ಋಷಿಮುನಿಗಳು ಕೂಡ ಅವರು ಜಾತಿಯಿಂದ ಬ್ರಾಹ್ಮಣರೇ ಆಗಿದ್ರು ಅನ್ನೋದು ಇಲ್ಲ. ಬೇರೆ ಕುಲದಲ್ಲಿ ಹುಟ್ಟಿ ಬೇರೆ ಇದರಲ್ಲಿ ಬೆಳೀತಾ ಬಂದೂ ಕೂಡ ಬ್ರಹ್ಮಜ್ಞಾನವನ್ನು ಪಡೆದಂಥ ಬ್ರಾಹ್ಮಣರು ಉತ್ತಮರಿದ್ದಾರೆ. ಅದನ್ನು ಬ್ರಾಹ್ಮಣರಾದ ಅಥವಾ ಸನಾತನ ಧರ್ಮಗಳಾದ ನಾವು ಕೂಡ ಅರ್ಥ ಮಾಡ್ಕೋಬೇಕು. ವಿರೋಧಿಸುವವರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಆಚರಣೆ ಮಾಡಬೇಕು. ಯಾಕೆ ಹೀಗಾಗಿದೆ ಅಂತ ಯೋಚನೆ ಮಾಡಿದ್ರೆ ನೋಡಿ, ಯಾವುದೇ ಸಿದ್ಧಾಂತ, ಯಾವುದೇ ಮತ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾರೇ ಆಗಲಿ ಪ್ರಾರಂಭದಲ್ಲಿ ಎಲ್ಲವೂ ಉತ್ತಮವಾಗಿಯೇ ಇತ್ತು ಬೋಧನೆ. ಆದರೆ ಅನುಯಾಯಿಗಳಾಗಿ ಬರ್ತಾ ಬರ್ತಾ ನಮ್ಮ ವಿವೇಚನೆಯನ್ನು ಬೇರೆ ಬೇರೆ ಕಡೆಗೆ ಬಿಡ್ತಾ ನಾವು ಅನುಯಾಯಿಗಳು ತಪ್ಪನ್ನು ಮಾಡ್ತಾ ಇದ್ದೀವಿ ಹೊರತು ಮೂಲ ಧರ್ಮ ಯಾವತ್ತೂ ತಪ್ಪನ್ನು ಮಾಡೇ ಇಲ್ಲ. ಅದಕ್ಕೆ ಚ್ಯುತಿ ಬರುವಂತೆ ನಾವು ಬದುಕಿ ಧರ್ಮಕ್ಕೆ ಚ್ಯುತಿಯನ್ನು ತರ್ತಾ ಇದ್ದೀವಿ, ದೈವಕ್ಕೆ ಚ್ಯುತಿಯನ್ನು ತರ್ತಾ ಇದ್ದೀವಿ, ಸಮಾಜಕ್ಕೆ ಚ್ಯುತಿಯನ್ನು ತರ್ತಾ ಇದ್ದೀವಿ, ನಮ್ಮ ಭಾವನೆಗಳಿಗೆ ಚ್ಯುತಿಯನ್ನು ತರ್ತಾ ಇದ್ದೀವಿ. ಒಟ್ಟಾರೆ ಧರ್ಮಕ್ಕೂ ಕೂಡ ಚ್ಯುತಿಯನ್ನು ನಾವು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ದರಿಂದ ನಮಗೆ ಮುಖ್ಯವಾಗಿ ಆಗಬೇಕಾದದ್ದೇನು ಅಂತಂದರೆ, ಎಲ್ಲವನ್ನೂ ಕೂಡ ಪೂರ್ವಾಗ್ರಹವಿಲ್ಲದೆ ಆಳವಾಗಿ ಅಧ್ಯಯನ ಮಾಡುವುದು ನಮಗೆ ಬೇಕು. ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಾವು ಉದ್ಧಾರ ಆಗ್ತೀವಿ. ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದಂಥ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ಪ್ರತಿನಿತ್ಯ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಜಪ, ನನಗೆ ಯಾವುದೋ ಗುರು ಕೊಟ್ಟಿದ್ದಾನಲ್ಲ ಒಂದು ಜಪವನ್ನು, ಆ ಜಪವನ್ನು ಮಾಡ್ತಾ ಇರ್ತೀನಿ. ಯಾವತ್ತೋ ಒಂದು ದಿವಸ ನನಗೆ ಬೆಳಗಿನ ಜಾವ ಎಚ್ಚರ ಆಗಿಲ್ಲ, ನಿದ್ದೆಲೇ ಮಬ್ಬಿನಲ್ಲೇ ಇದ್ದೀನಿ. ಆಗ ಇದ್ದಕ್ಕಿದ್ದಂತೆ ಒಂದು ಮಸೀದಿಯಿಂದ ಅಜಾನ್ ಕೂಗಿದ್ರು. ಆ ಬೆಳಗಿನ ಅಜಾದಲ್ಲಿ ಒಂದು ವಿಶೇಷವಾದಂಥ ವಾಕ್ಯವನ್ನು ಹೇಳ್ತಾರೆ. ಏನದು ಅಂದರೆ ಅಸ್ಸಲಾದ ಖೈರ್ ಮಿನ್ನನ್ನು ಅಂತ. ಅಂದರೆ ನಿದ್ದೆ ಮಾಡುವುದಕ್ಕಿಂತ ನಮಾಜು ಮಾಡುವುದು ಶ್ರೇಷ್ಠ ಅನ್ನೋ ಶಬ್ದದರ್ಥ. ಆ ಶಬ್ದದರ್ಥ ನನಗೆ ಗೊತ್ತಿತ್ತು. ಹಾಗಾಗಿ ಆ ಮುಲ್ಲ ಬಂದು ನನ್ನ ಕಪಾಳಕ್ಕೆ ಹೊಡೆದು ಎದ್ದು ಜಪ ಮಾಡು ಅಂತ ಹೇಳ್ತಾ ಇದ್ದಾನೆ ಅಂತ ಅನಿಸಿ ಎದ್ದು ಕೂತ್ಕೊಂಡೆ. ನಾನು ಅವಾಗ ಮುಸ್ಲಿಮನಾದ್ನ? ಇಲ್ಲ, ನಾನು ನನ್ನ ಜಾತಿಯಲ್ಲೇ ಇದ್ದೇನೆ, ನನ್ನ ಕುಲದಲ್ಲೇ ಇದ್ದೇನೆ, ನನ್ನ ಹಿಂದೂ ಧರ್ಮ ಸನಾತನ ಧರ್ಮದಲ್ಲೇ ಇದ್ದೇನೆ. ಆದರೆ ಇನ್ನೊಬ್ಬ ಹೇಳಿದ ಬೋಧನೆ ಕೂಡ ನನಗೆ ಗೊತ್ತಾಯಿತು. ಆದ್ದರಿಂದ ಹೌದು, ಅವನು ಕೂಡ ನನ್ನ ಪಾಲಿಗೆ ಗುರು ಅಂತ ಎದ್ದು ಕೂತು ನಾನು ಜಪವನ್ನು ಮಾಡೋದಕ್ಕೆ ಶುರು ಮಾಡಿದೆ. ನಾವು ಬೇರೆಯದನ್ನು ಸರಿಯಾಗಿ ಸ್ವೀಕಾರ ಮಾಡದೆ ನಮಗೆ ತಿಳಿದದ್ದೇ ಸರಿ ಎಂದಾಗ ನಾವಿಂಥ ತಪ್ಪುಗಳನ್ನು ಮಾಡ್ಕೊಳ್ತಾ ಹೋಗ್ತೀವಿ. ನಮಗೆ ಸ್ವತಂತ್ರ ಪೂರ್ವದಲ್ಲಿ ಬೇಡ, ವಿದೇಶಿ ಆಕ್ರಮಣದ ಪೂರ್ವದಲ್ಲಿ ಒಂದು ವರ್ಗ ಬಂತು, ಇಸ್ಲಾಮಿ ವರ್ಗ ಬಂತು, ನಮ್ಮ ದೇಶದ ಮೇಲೆ ಆಡಳಿತವನ್ನು ಹಿಡಿಯೋದಕ್ಕೆ ಶುರು ಮಾಡ್ತು. ಆದರೆ ಏನು ಮಾಡೋದು, ಅದರ ಮೂಲ ಗುರುಗಳಾದವರು ಅವರು ಏನು ಮಾಡಿದ್ರು, ಮೆಕ್ಕಾದಿಂದ ಮದೀನಾಗೆ, ಮದೀನಾದಿಂದ ಮೆಕ್ಕಾಗಿ ಯುದ್ಧವನ್ನು ಮಾಡ್ತಾ ಹೋಗಿದ್ದು ಕಾರಣ ಇತ್ತು. ಅದನ್ನು ಅನುಯಾಯಿಗಳು ಕೂಡ ಏನು ಮಾಡೋದು ಅಂತಂದರೆ, ಯುದ್ಧವನ್ನು ಮಾಡೋದೇ ನಮಗೆ ಮುಖ್ಯವಾದಂಥ ಧರ್ಮ, ಇದರ ಮುಖಾಂತರ ಇತರರನ್ನ ಭಯೋತ್ಪಾದಕರಾಗಿ ಇತರರನ್ನ ಹಿಂಸಿಸುವುದು ಕೂಡ ನಮಗೆ ಅಲ್ಲಾಗೆ ಒಪ್ಪಿಗೆ ಆಗುತ್ತೆ ಅನ್ನುವಂಥ ಭಾವವನ್ನು ಬೆಳೆಸ್ಕೊಂಡು ಬಂದರು. ಅಲ್ಲಿ ನಾವು ಅವರು ಹೇಳಿದ್ದನ್ನು ಸ್ವೀಕರಿಸೋದಕ್ಕೆ ಬಿಟ್ಟುಬಿಟ್ವಿ. ನಾವು ಸರಿಯಾದ ರೀತಿಯಲ್ಲಿ ಸ್ವೀಕರಿಸೋದನ್ನು ಬಿಟ್ಟುಬಿಟ್ವಿ. ನೋಡಿ, ಯೇಸು ಕ್ರಿಸ್ತನನ್ನು ಉದಾಹರಣೆಯಾಗಿ ತಗೊಂಡ್ರೆ ಅವನ ಜೀವನದ ಮೊಟ್ಟ ಮೊದಲ ಪ್ರಿನ್ಸಿಪಲ್ಲು ನಮಗೆ ಕೊಟ್ಟಂಥ ಆದೇಶ ಏನು ಅಂತಂದರೆ, ಲವ್ ಈಸ್ ಗಾಡ್ ಅಂತ, ಪ್ರೀತಿನೇ ದೇವರು ಅನ್ನೋದು ಅವಂತು. ಅಂದರೆ 10 ಕಮಾಂಡ್ಮೆಂಟ್ಸಲ್ಲೂ ಕೂಡ ಹೇಳ್ತು, ಲವ್ ದೈ ನೇಬರ್, ಆನರ್ ದೈ ಪೇರೆಂಟ್ ಅಂತ. ಆದರೆ ನಾವು ಏನು ಮಾಡಿದ್ವಿ ಅಂತಂದರೆ, ಆ ಪ್ರೀತಿಯನ್ನು ಮೋಸಸ್ನ ಕಾಲದಿಂದ ಹೇಳ್ಕೊಂಡು ಬಂದ್ರೂ ಕೂಡ ನಾವು ಅದಕ್ಕೆ ಗಮನ ಕೊಡದೆ ಅವನು ಲವ್ ಅಂತ ಹೇಳಿದ್ರೆ ನಾವು ಕ್ರುಸೈಡ್ ಅನ್ನುವಂಥ ಧರ್ಮ ಯುದ್ಧವನ್ನು ಶುರು ಮಾಡಿ ಕೂತ್ಬಿಟ್ವಿ. ಒಂದು ಧರ್ಮದವರು, ಅಂದರೆ ಮಜಹಬ್ ಅಂತ ಏನೋ ಕರಿತೀವಲ್ಲ, ಮತ ಅಂತ, ಒಂದು ಮತದವರು ಇನ್ನೊಂದು ಮತದವರ ಮೇಲೆ ಯುದ್ಧವನ್ನು ಸಾರುವುದೇ ಧರ್ಮ ಅಂತ ತಿಳ್ಕೊಂಡು ಕೂತ್ಬಿಟ್ವಿ. ಹಾಗಾಗಿ ಏನಾಗಿದೆ ಅಂತಂದರೆ, ನಾವು ಧರ್ಮವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸರಿಯಾಗಿಲ್ಲ, ಆಚರಣೆ ಮಾಡೋದ್ರಲ್ಲೂ ಕೂಡ ನಾವು ಸರಿಯಾಗಿ ಇಲ್ಲವೇ ಇಲ್ಲ. ಎಲ್ಲ ಧರ್ಮಗಳ ಮೂಲ ಇತಿಹಾಸವನ್ನು ಕೂಡ ನಾವು ಗಮನಿಸ್ತಾ ಬಂದಾಗ ಎಷ್ಟು ಆಶ್ಚರ್ಯವಾದ ಸತ್ಯ ಇದೆ ಅಂತಂದರೆ, ಎಲ್ಲ ಧರ್ಮಗಳು ಕೂಡ ಮೂಲದಲ್ಲಿ ಒಂದೇ ಆಗಿತ್ತು.
ಅಲ್ಲಿನ ಜನ ಅನುಯಾಯಿಗಳು ಪ್ರದೇಶ ಭಿನ್ನವಾಗ್ತಾ ಆಗ್ತಾ ಅವರ ಅಭಿಪ್ರಾಯಗಳು, ಆಚರಣೆಗಳು, ಧಾರಣೆಗಳು ಎಲ್ಲವೂ ಬದಲಾಗ್ತಾ ಹೋಗಿ ಅದು ಬೇರೆ ಬೇರೆ ಧರ್ಮ ಅಂತ ತಾನೇ ಕರೆಸ್ಕೊಳ್ಳೋದಕ್ಕೆ ಪ್ರಾರಂಭವಾಗೋಗ್ಬಿಡ್ತು. ನೋಡಿ ಹೇಗಿದೆ ಅಂದರೆ, ಇವಾಗ ಉದಾಹರಣೆಗೆ ಇಸ್ಲಾಂ ಧರ್ಮವನ್ನು ತಗೊಳ್ಳೋದಾದರೆ, ಇಸ್ಲಾಂ ಧರ್ಮದಕ್ಕೆ ಈ ಕುರಾನ್ಗಿಂತ ಮೊದಲು 3 ಮುಖ್ಯವಾದಂಥ ಗ್ರಂಥಗಳಿದ್ದವು. ಜೇಬೂರ್, ತೌರತ್, ಇಂಜಿಲ್, ಅದಾದ ನಂತರ ಕುರಾನ್ ಬಂತು. 3ನೇದಾದಂಥ ಇಂಜಿಲ್ ಅನ್ನೋದು ಏನಿದೆಯೋ ಅದೇ ಇವ್ಯಾಂಜಲಿಕಲ್. ಅಲ್ಲಿ ಮೊಸಸ್ಸು ಕೂಡ ಒಬ್ಬ ಪ್ರಾಫೆಟ್ಟು, ಯೇಸು ಕ್ರಿಸ್ತನು ಕೂಡ ಒಬ್ಬ ಪ್ರಾಫೆಟ್ಟು, ಮೂಸಾ ಇಸ್ಲಾಂ ಅಂತ ಕರೀತಾರೆ. ಅಂದರೆ ಅದರ ಆದಿಯನ್ನು ನಾವು ಇಲ್ಲಿಂದಾನೇ ಅಂತ ಅಂದ್ಕೊಳ್ಳೋದಕ್ಕಿಂತ ನಮಗೆ ಇತಿಹಾಸದಲ್ಲಿ ಅವ್ರು ಹೇಳ್ತಾರೆ, ಅವರಿಗೆ ಗ್ಯಾಬ್ರಿಯಲ್ ಅನ್ನೋನು ಪರಮಾತ್ಮನಿಂದ ಒಬ್ಬ ತಂದುಕೊಟ್ಟ ಯೇಸು ಕ್ರಿಸ್ತನಿಗೆ ವಿಷಯವನ್ನು, ಸತ್ಯವನ್ನು. ಹಾಗೆ ಅದನ್ನೇ ಇವರು ಕೂಡ ಜಿಬ್ರಾಯಲ್ಲು ತಂದುಕೊಟ್ಟ ಪೈಗಂಬರವರಿಗೆ, ಅದನ್ನು ಆಲಿಯವರು ಕೂತ್ಕೊಂಡು ಬರೆದಿಟ್ರು ಅನ್ನೋಂಥ ಮಾತು ಏನಿದೆಯೋ, ಇದನ್ನು ನಾವು ಹಿಂದಕ್ಕೆ ಹಾಗೆ ಹೋಗಿ ನೋಡಿದಾಗ ಇವೆಲ್ಲವೂ ಕೂಡ ಒಂದೇ ಆಗಿತ್ತು. ಬಹುಶಃ ಆ ಸಂದರ್ಭದಲ್ಲಿ ಹಿಂದೂ ಧರ್ಮ, ಸನಾತನ ಧರ್ಮ ಅಂತ ಏನಿದೆಯೋ ಅದು ಕೂಡ ಆಗಲೇ ಅಲ್ಲಿ ಬೆಳೆದು ಪಕ್ವವಾಗಿತ್ತು ಅನ್ನೋದನ್ನು ನಾವು ಇತಿಹಾಸದಲ್ಲಿ, ಅಂದರೆ ಹಿಂದಿನ ಪೂರ್ವಕಾಲದ ಇತಿಹಾಸದಲ್ಲಿ, ಆದಿವಾಸಿಗಳ ನಂತರದ ಋಗ್ವೇದ ಕಾಲದ ಪ್ರಾರಂಭದ ಪೂರ್ವದಲ್ಲಿಯೂ ಕೂಡ ಈ ಎಷ್ಟು ಬೆಳವಣಿಗೆ ಆಗಿತ್ತು ಅನ್ನೋದನ್ನು ನಾವು ಗಮನಿಸ್ತಾ ಬಂದಾಗ ನಮಗೆ ಗೊತ್ತಾಗುತ್ತೆ, ಈ ಎಲ್ಲ ಧರ್ಮಗಳ ಮೂಲವೂ ಕೂಡ ಆದಿಯಲ್ಲಿ ಒಂದೇ ಆಗಿತ್ತು. ಆದರೆ ಜನತೆ ವಿಸ್ತಾರವಾಗಿ ಹೋದಂತೆ ಅದು ಬೇರೆ ಬೇರೆ ಧರ್ಮಗಳು ಅಂತ ತಾನು ಕರೆಸ್ಕೊಳ್ಳೋದಕ್ಕೆ ಪ್ರಾರಂಭವಾಯಿತು ಅಂತ. ಅದಕ್ಕೆ ಈಗ ಹೇಗಿದೆ ಅಂತಂದರೆ, ಸನಾತನ ಎನ್ನುವುದು ಏಕೆ ನಮ್ಮಲ್ಲಿ ಬಂದಿದೆ ಅಂದರೆ, ಬೇರೆ ಯಾವುದೇ ಒಬ್ಬ ವ್ಯಕ್ತಿಯ ಅಭಿಪ್ರಾಯವನ್ನು ನಾವು ಧರ್ಮ ಅಂತ ಸ್ವೀಕರಿಸೋದಕ್ಕೆ ಹೋಗಿಲ್ಲ. ಆದರೆ ಕೋಟ್ಯಾನುಕೋಟಿ ಋಷಿಮುನಿಗಳು ತಾವು ಕಂಡ ಸತ್ಯವನ್ನು ಏನು ಎಲ್ಲವನ್ನೂ ಗ್ರಂಥದ ಮುಖಾಂತರ ಬರೀಲಿಲ್ಲ, ಆದರೆ ಅದನ್ನು ಮೌಖಿಕವಾಗಿ ಮುಂದುವರಿಸ್ಕೊಳ್ತಾ ಬಂತ ಪರಂಪರೆ, ಅದರ ಆಧಾರದ ಮೇಲೆ ನಮಗೆ ಎಲ್ಲರೂ ಕೂಡ ಸತ್ಯವನ್ನು ತಿಳಿಸೋದಕ್ಕೆ ಹೋಗಿದ್ದಾರೆ. ಯಾಕೆ ಅಂತಂದರೆ, ಋಷಿ ಅನ್ನೋ ಪದದ ಅರ್ಥ ಏನು ಅಂತಂದರೆ, ಯಾರು ಋತದಲ್ಲಿಯೇ ಸ್ಥಿತನಾಗಿದ್ದಾನೋ, ಋತ ಅಂದರೆ ಸ್ಥೂಲವಾದ ಸತ್ಯ, ನಮ್ಮ ಕಣ್ಣಿಗೆ ಕಾಣುವಂಥ ಸತ್ಯ, ಇದರಲ್ಲಿದ್ದು ಇದರ ಒಳಗನ್ನು ಹೊಕ್ಕು ನೋಡಿದ್ದಾನೋ ಅವನನ್ನು ಋಷಿ ಅಂತ ಕರೆದಿದ್ದಾರೆ. ಆ ಋಷಿ ಮೊದಲು ಸ್ಥೂಲವಾದ ಸತ್ಯವನ್ನು ನೋಡ್ತಾ ಅದರ ಒಳಗಡೆಯಿಂದ ಇರೋವಂಥ ಚೇತನವನ್ನು ನೋಡಿ ಅವಾಗ ಅವನು ಏನು ಮಾಡ್ದ ಅಂತಂದರೆ, ಅದರ ನಂತರದ ಸ್ಥಿತಿ ಸತ್ಯ ಎನ್ನುವುದನ್ನು ಕಂಡುಕೊಂಡ. ಅದಕ್ಕೆ ಮಂತ್ರಗಳಲ್ಲಿ ಹೇಳಿದ್ದಾರೆ, ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು. ಇದು ಋತವನ್ನೂ ಹೇಳುತ್ತೇನೆ, ಸತ್ಯವನ್ನೂ ಹೇಳುತ್ತೇನೆ, ಇವೆರಡೂ ನನ್ನನ್ನು ನನ್ನ ಗುರುವನ್ನು ಕಾಪಾಡಲಿ ಅಂತ ಪ್ರತಿ ಶಿಷ್ಯನೂ ಬೇಡ್ಕೊತಾ ಇದ್ದ. ಅಂತಂದರೆ ಋಷಿಗಳು ಕಂಡದ್ದು ಹೇಗೆ ಅಂತಂದರೆ, ತಪಸ್ಸಿನ ಮುಖಾಂತರ ತಾವು ಸ್ವಂತ ಕೂತು ತಪಸ್ಸನ್ನು ಮಾಡಿದ್ರು. ತಪಸ್ಸು ಎನ್ನುವುದು ನಮಗೆ ಅಪರೂಪ ಅಂತ ಏನಿಲ್ಲ, ಯಾರೋ ಋಷಿಗಳು ಮಾತ್ರ ಮಾಡಿದ್ದಾರೆ ಅಂತ ಅಲ್ಲ. ನೋಡಿ ಹೇಗಿದೆ ಅಂತಂದರೆ, ಮೊದಲನೇ ಸರ್ತಿ ಆದಿವಾಸಿಗಳು ಏನು ಪೂರ್ವದಲ್ಲಿದ್ರಲ್ಲ, ಅವರು ಇದ್ದವರು ಸೂರ್ಯ ಈ ಕಡೆ ಏನೋ ಹುಟ್ಟಿದ ನೋಡಿದ್ರು, ಒಂದು ಕೆಂಪು ಚೆಂಡು ಮೇಲಕ್ಕೆ ಬಂತು. ಅವ್ರಿಗೆ ಆಶ್ಚರ್ಯ ಆಯಿತು. ಆ ಕೆಂಪು ಚೆಂಡು ಮೇಲಕ್ಕೆ ಬಂದ ತಕ್ಷಣ ನೋಡಿದ್ರು ಸುತ್ತಲೂ ಎಲ್ಲ ವಸ್ತುಗಳು ಕಾಣ್ತಾ ಇದೆ. ಅದೇ ಸಾಯಂಕಾಲ ಆಯಿತು, ಆ ಕೆಂಪು ಚೆಂಡು ಇನ್ನೊಂದು ಕಡೆಯಿಂದ ಮುಳುಗೋಯ್ತು, ಏನು ವಸ್ತುಗಳು ಕಾಣ್ತಾ ಇಲ್ಲ. ಇದರೊಳಗೆ ಇಷ್ಟು ಚೇತನ ಇದೆಯಲ್ಲ, ಇದೇನಿದು ಅಂತಂದ್ಬಿಟ್ಟು ಕೆಲವು ಆಸಕ್ತರು, ಜಿಜ್ಞಾಸಿಗಳು, ಅನ್ವೇಷಕರು ಯೋಚನೆ ಮಾಡ್ತಾ, ಚಿಂತನೆ ಮಾಡ್ತಾ ಕೂತರು. ಅವರು ಹಾಗೆ ಕೂತರು. ಅದರ ಬಗ್ಗೆ ಚಿಂತನೆ ಬಂದಾಗ, ಆಲೋಚನೆಗೆ ಒಳಗಡೆಗೆ ಹೋದಾಗ ಅವ್ರಿಗೇನಾಯಿತು ಅಂದರೆ, ಹಸಿವಿಲ್ಲ, ನಿದ್ದೆ ಇಲ್ಲ, ಏನೂ ಇಲ್ಲ, ಇದೇನು ಸತ್ಯ ಅನ್ನೋದನ್ನು ಕಂಡುಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಯಿತು. ಆ ಕಂಡುಕೊಂಡ್ರು ಅದನ್ನು ಜಗತ್ತಿನಲ್ಲಿ ತಾವಿಟ್ಟು, ಇದು ನನ್ನ ಅಭಿಪ್ರಾಯ ಅಂತ ಎಲ್ಲೂ ಹೇಳಕ್ಕೆ ಹೋಗಿಲ್ಲ. ಬೇರೆಯವರ ಮತಗಳಲ್ಲಿ ಹೇಳಿದಂತೆ ಇದು ನನ್ನ ಅಭಿಪ್ರಾಯ ಅಂತ ಯಾರೂ ಹೇಳೋದಕ್ಕೆ ಹೋಗಿಲ್ಲ. ಆದರೆ ಆ ನಂತರ ಬಂದವರು ಅದೆಲ್ಲವನ್ನೂ ಅಧ್ಯಯನ ಮಾಡ್ತಾ ಇದು ನನ್ನ ಅಭಿಪ್ರಾಯ, ಇದು ನನ್ನ ಸಿದ್ಧಾಂತ ಅಂತ
ಮುಂದಕ್ಕೆ ಇಟ್ಟರು. ಆ ಸಮಯಕ್ಕೆ ಸರಿಯಾಗಿ ಏನಾಯಿತು ಅಂತಂದರೆ, ಈಗ ಮುಸ್ಲಿಮರು ಬಂದರು, ಆಕ್ರಮಣ ಮಾಡಿದ್ರು. ಅದರ ನಂತರ ಬ್ರಿಟಿಷರು, ಪೋರ್ಚುಗೀಸರು ಎಲ್ಲರೂ ಕೂಡ ಬಂದರು, ಡಚ್ಚರು ಗೀಚರು ಎಲ್ಲರೂ ಬಂದರು. ಎಲ್ಲರೂ ಬಂದು ಆಕ್ರಮಣ ಮಾಡ್ತಾ 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 ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಆಡಳಿತದ ದರ್ಪವನ್ನು ಎಲ್ಲರ ಮೇಲೂ ಹೇರೋದಕ್ಕೆ ಶುರು ಮಾಡಿದ್ರು. ಇಲ್ಲಿದ್ದಂಥ ಮೂಲವಾಗಿದ್ದಂಥ ಜನಗಳಿಗೆ ಏನಾಯಿತು ಅಂತಂದರೆ, ಇದು ಯಾವ್ಯಾವುದೋ ವಿಚಾರ ತರಂಗಗಳೆಲ್ಲ ಬರ್ತಾ ಇದೆಯಲ್ಲ ಅಂತ ಅವ್ರ ತಲೆ ಒಳಗೆ ಹೋಗ್ಕೊಂಡ ಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಶುರುವಾಯಿತು. ಆ ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಶುರುವಾದಾಗಲಿಂದ ಏನಾಯಿತು ಅಂತಂದರೆ, ಹಿಂದೂ ಧರ್ಮದ ಮೂಲ ತತ್ವಗಳೇನಿತ್ತೋ, ಸನಾತನ ಧರ್ಮದ ಮೂಲ ತತ್ವಗಳು ಏನಿತ್ತೋ ಅದರೊಳಗೆ ಈ ಹೊಸ ವಿಚಾರಧಾರೆಗಳು, ಹೊಸ ಫ್ಯಾಷನ್ಗಳು ಇವೆಲ್ಲ ಬಂದು ಸೇರಿಕೊಂಡು ಭಿನ್ನವಾಗಿ ಬದುಕೋದಕ್ಕೆ ಸನಾತನ ಧರ್ಮಿಗಳು ಕೂಡ ಬದುಕೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆದರೆ ನಾವು ನೆನಪನ್ನಿಟ್ಕೊಳ್ಬೇಕಾದದ್ದು ಏನು ಅಂತಂದರೆ, ಸನಾತನ ಧರ್ಮ ಮುಖ್ಯವಾಗಿ ಧರ್ಮ ಎನ್ನುವುದು, ಮತ ಎನ್ನುವುದು ಬೇರೆ ಬೇರೆ ಅನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಮತ ಅಂದರೆ ರಿಲಿಜಿಯನ್ ಅಲ್ಲ, ಮಜಹಬ್ ಅಲ್ಲ. ಮತ ಎನ್ನುವುದು ಒಬ್ಬ ವ್ಯಕ್ತಿಯ ಅಭಿಪ್ರಾಯ. ತಾನು ಸಾಧನೆಯಲ್ಲಿ ಸಾಗಿದಾಗ ಅದರ ಅಂತ್ಯದಲ್ಲಿ ಸಿದ್ಧ ಮಾಡಿಕೊಂಡಂಥದ್ದನ್ನು ಸಿದ್ಧಾಂತ, ಸ್ಕೂಲ್ ಆಫ್ ಥಾಟ್, ಮತ ಅನ್ನೋದನ್ನು ಕರೆದ್ವಿ. ಆದರೆ ಇದು ಹಿಂದೂ ಧರ್ಮ ಎನ್ನುವುದು ಅಥವಾ ಈ ಸನಾತನ ಧರ್ಮ ಎನ್ನುವುದು ಯಾವುದೇ ಒಂದು ಮತ ಅಲ್ಲ, ಒಬ್ಬನ ಅಭಿಪ್ರಾಯ ಅಲ್ಲ. ಅದಕ್ಕೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಒಬ್ಬ ಮತಸ್ಥಾಪಕನಿಂದ ಬಂದಂಥ ಎಲ್ಲವೂ ಕೂಡ ಅವನವನ ಅಭಿಪ್ರಾಯಕ್ಕೆ ತಕ್ಕಂತೆಯೇ ನಡಿಬೇಕು. ಇನ್ನು ಕೆಲವು ಎಷ್ಟು ಕಟ್ಟುಪಾಡುಗಳಿದೆ ಅಂತಂದರೆ, ಅದಕ್ಕೆ ವಿರುದ್ಧವಾಗಿ ಆಲೋಚನೆ ಕೂಡ ಮಾಡಬಾರ್ದು, ಚಿಂತನೆ ಕೂಡ ಮಾಡಬಾರ್ದು ಅನ್ನೋ ನಿಯಮಗಳಿದೆ. ಆದರೆ ಸಹಸ್ರಾರು ಋಷಿಮುನಿಗಳು ತಾವು ಕಂಡ ಸತ್ಯವನ್ನು ಹೊರಗಡೆ ಇಟ್ಟಾಗ ಅದಕ್ಕೆ ಯಾರೂ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬಾರ್ದು, ಯೋಚನೆ ಮಾಡಬಾರ್ದು, ಚಿಂತನೆ ಮಾಡಬಾರ್ದು, ವಿರೋಧ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಕೊಟ್ಟರು. ಎಷ್ಟು ಮಟ್ಟಿಗೆ ಕೊಟ್ಟಿದೆ ಅಂತಂದರೆ, ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ ಒಂದು ಮಾತನ್ನು, ವಿಮೃಶೈ ತದಶೇಷೇಣ ಯಥಾ ಇಚ್ಛಸಿ ತದಾ ಕುರು. ಭಗವಂತ ತಾನು ಮುಖ್ಯವಾದಂಥ ಸತ್ಯವನ್ನು ಇದುವರೆಗೂ ನಾನು ಹೇಳಿದ್ದೇನೆ, ನೀನು ಇದನ್ನು ವಿಮೃಶೈ ತದಶೇಷೇಣ ಆಮೂಲಾಗ್ರವಾಗಿ ವಿಮರ್ಶನೆ ಮಾಡಿ ಯಥಾ ಇಚ್ಛಸಿ ತಥಾ ಕುರು. ನಿನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡುವಂಥ ಭಗವಂತ ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನಾವು ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಫ್ರೀಡಮ್ ಆಫ್ ಪ್ರೊಫೆಷನ್ನು, ರಿಲಿಜಿಯನ್ನು ಇವೆಲ್ಲವೂ ಕೂಡ ನಮಗೆ ಇವತ್ತು ಬಂದಿದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಆದರೆ ನಮಗಿದು ಸನಾತನ ಧರ್ಮದಲ್ಲಿ ಆದಿಯಿಂದಲೂ ನಮಗೆ ಬಂದಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಆಲೋಚನೆ, ಯಾಕೆ ಅಂತಂದರೆ ಆಗಲೇ ಹೇಳಿದೆ, ಭಗವಂತ ಕೊಟ್ಟಂಥ ದೊಡ್ಡ ಕೊಡುಗೆ ನಮಗೇನು ಅಂತಂದರೆ ಆಲೋಚನೆ, ವಿವೇಚನೆ, ಚಿಂತನೆ ಮಾಡುವಂಥದ್ದು. ಆ ಚಿಂತನೆಯನ್ನು ಬೆಳೆಸ್ಕೊಂಡು ನೀವು ನಿಮ್ಮ ಅಭಿಪ್ರಾಯವೇ ಸ್ವಾತಂತ್ರ್ಯ ನಿಮಗಿದೆ, ಅಭಿಪ್ರಾಯಗಳನ್ನು ಕೊಡಿ ಅಂತ ಹೇಳಿ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಏನು ಅಂತಂದರೆ, ಇವತ್ತು ನಮಗೇನು ಸಂವಿಧಾನದಲ್ಲಿ ಇದೆಯಲ್ಲ, ಅದು ಇನ್ನೊಬ್ಬರಿಗೆ ಹಿಂಸೆಯನ್ನು ಉಂಟು ಮಾಡಬಾರದು ಅನ್ನೋದು ಇದೆಯಲ್ಲ, ಇದೇ ರೀತಿಯಲ್ಲಿ ಧರ್ಮದ ಬಗ್ಗೆ ಮಾತನಾಡಿದಾಗ ಕೇವಲ ಧರ್ಮದ ಬಗ್ಗೆ ಮಾತಾಡಿ ಇನ್ನೊಬ್ಬರಿಗೆ ಹಿಂಸೆಯಾಗುವಂಥ ರೀತಿಯಲ್ಲಿ ಮಾತನ್ನು ಆಡಬೇಡಿ ಅಂತ ಅಂದರು. ಆದರೆ ಕಾಲ ಬೆಳೀತಾ ಏನಾಯಿತು ಅಂತಂದರೆ, ಯಾವಾಗ ಬೇರೆ ಬೇರೆ ಮತಗಳು ಹುಟ್ಟೋದಕ್ಕೆ ಶುರುವಾಯಿತೋ, ಜೈನ, ಬೌದ್ಧ ಯಾವುದು ಬೇಕಾದ್ರೂ ಇರ್ಬೋದು, ಅಥವಾ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಯಾವುದು ಬೇಕಾದರೂ ಇರ್ಬೋದು. ಅವರ ಕ್ರಮೇಣ ಏನಾಗೋಗ್ಬಿಡ್ತು ಅಂತಂದರೆ, ತಾವು ಕಂಡ ಸತ್ಯ ಇದೇ ಸತ್ಯ ಅಂತ ಹೇಳೋದಕ್ಕೋಸ್ಕರ ಖಂಡನೆ ಮಂಡನೆಗಳ ಮುಖಾಂತರ ಅದನ್ನು ವ್ಯಾಪಿಸ್ಕೊಳ್ತಾ ಹೋದರು. ಎಲ್ಲೋ ಒಬ್ಬರು ಬಂದಾಗ ಅವರ ಅಭಿಪ್ರಾಯವನ್ನು ಖಂಡನೆ ಮಾಡೋದ್ರ ಮುಖಾಂತರ ತಮ್ಮ ಸತ್ಯವನ್ನು, ಅಭಿಪ್ರಾಯವನ್ನು ಮಂಡನೆ ಮಾಡೋದಕ್ಕೆ ಅಂತ ಹೋದರು. ಈ ಖಂಡನೆ ಮಂಡನೆಗಳ ಮಾಡೋದಕ್ಕೂ ಕೂಡ ಸ್ವತಂತ್ರ ಸಿಕ್ಕಿದ್ದು ಹಿಂದೂ ಧರ್ಮದಲ್ಲಿಯೇ, ಸನಾತನ ಧರ್ಮದಲ್ಲಿಯೇ ಸ್ವಾತಂತ್ರ್ಯ ಸಿಕ್ಕಿದ್ದು.
ಆ ಸ್ವಾತಂತ್ರ್ಯ ಎನ್ನುವುದು ನಮಗೆ ಸನಾತನವೇ ಹೊರತು ಕೇವಲ ಇವತ್ತಿನ ಸಂವಿಧಾನದಿಂದ ಬಂದದ್ದು ಅಂತಲ್ಲ. ಆದರೆ ನಮಗೆಲ್ರಿಗೂ ಇರಬೇಕಾದಂಥ ಎಚ್ಚರಿಕೆ ಏನು ಅಂತಂದರೆ, ಆ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಇನ್ನೊಬ್ಬರಿಗೆ ಅಹಿತವಾಗದಂತೆ, ಮನಸ್ಸಿಗೆ ಧಕ್ಕೆ ಆಗದಂತೆ ವ್ಯಕ್ತಪಡಿಸಬೇಕು ಅನ್ನೋದರ ಪ್ರಜ್ಞೆಯನ್ನು ನಾವು ಉಳಿಸ್ಕೊಂಡಾಗ ಈ ಸನಾತನ ಧರ್ಮ, ಹಿಂದೂ ಧರ್ಮ ಅಥವಾ ಈ ಬೇರೆ ರಿಲಿಜಿಯನ್ ಅನ್ನುವಂಥ ಮತ, ಇವುಗಳ ಮಧ್ಯದಲ್ಲಿ ನಾವು ಭೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಬದುಕಬಹುದು. ನಮಗೆ ಒಂದು ನೆನಪಿರಲಿ, ಯಾವುದೇ ವಿಷಯದಲ್ಲೂ ಕೂಡ ದೋಷಗಳು ಕಾಣಬಹುದು. ದೋಷಗಳನ್ನು ಎಣಿಸಬಾರ್ದು ಅಂತ ಅಂದ್ಬಿಟ್ಟು ಕೆಲವರಿಗೆ ಅಭಿಪ್ರಾಯ ಇದೆ. ಇಲ್ಲ, ದೋಷಗಳು ಇರಬಹುದು, ದೋಷಗಳನ್ನು ನಾವು ಗಮನಿಸಲೇಬೇಕು. ಆದರೆ ದೋಷದ ಕಾರಣದಿಂದ ದ್ವೇಷವನ್ನು ಮಾಡಬಾರದು. ಇವತ್ತು ನಮಗಾಗಿರೋದು ಏನು ಅಂತಂದರೆ, ದೋಷದ ಕಾರಣ ನಾವೇನೋ ಅಂದ್ಕೊಳ್ತೀವಲ್ಲ ಇದು ದೋಷ ಅಂತ, ಆ ದೋಷವನ್ನು ಕಾರಣವನ್ನಾಗಿ ಮಾಡಿಕೊಂಡು ದ್ವೇಷವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಸಮಾಜದಲ್ಲಿ ಸಮಾಜ ವಿಭಜಿಸ್ತಾ ವಿಘಟನೆ ಆಗ್ತಾ ಛಿದ್ರವಾಗೋದಕ್ಕೆ ಸಾಧ್ಯವಿದೆ. ಅದಕ್ಕೆ ಒಂದೇ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಯಾವ ಜಾತಿಗಳು ಇದೆ ಅಂತ ನಾವು ಅಂದ್ಕೊಂಡಿದ್ದೀವೋ, ಧರ್ಮಗಳು ಇದೆ ಅಂತ ಅಂದ್ಕೊಂಡಿದ್ದೀವೋ, ಆ ಧರ್ಮಗಳಲ್ಲಿ ನಿಜ ಹೇಳಬೇಕು ಅಂತಂದರೆ ಇವತ್ತು ಕೂಡ ಯಾವುದೇ ಬ್ರಾಹ್ಮಣ ಧರ್ಮದ ಆಶ್ರಮಗಳು, ಮಠಗಳು ಯಾರೂ ಕೂಡ ತಾವು ಹಕ್ಕನ್ನು ಸ್ಥಾಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೇ ಇಲ್ಲ. ಮೀಸಲಾತಿ ಇರ್ಬೋದು, ಮತ್ತೊಂದಿರ್ಬೋದು, ಮತ್ತು ನಮಗೆ ಇದನ್ನು ಹೆಚ್ಚಿಗೆ ಇದನ್ನು ಕೊಡಿ, ಅನುದಾನ ಕೊಡಿ ಅಂತಾಗಲಿ ಯಾವುದನ್ನೇ ಆಗಲಿ ಅವರು ಕೇಳ್ಕೊಳ್ತಾ ಹೋಗಿಲ್ಲ. ಮೀಸಲಾತಿಯನ್ನು ಕೂಡ ಬೇಡ್ತಾ ಇಲ್ಲ. ತಾವು ಕಷ್ಟಪಟ್ಟು ಅಧ್ಯಯನ ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿ ತಾವು ಶ್ರಮವಹಿಸಿ ಕೆಲಸವನ್ನು ಹುಡುಕೊಂಡು ಹೋಗ್ತಾರೆ. ಅಷ್ಟೇ ಹೊರತು ತಾವು ಯಾವುದೇ ಹಕ್ಕನ್ನು ಸ್ಥಾಪನೆ ಮಾಡೋದಕ್ಕೆ ಇವತ್ತಿನವರೆಗೂ ಯಾವ ಬ್ರಾಹ್ಮಣ ಮಠಗಳು ಕೂಡ ಪ್ರಯತ್ನವನ್ನು ಪಟ್ಟಿಲ್ಲ, ಯಾವ ಬ್ರಾಹ್ಮಣರು ಕೂಡ ಪ್ರಯತ್ನವನ್ನು ಪಟ್ಟಿಲ್ಲ. ಆದರೆ ನಾವೇ ನೋಡ್ತಾ ಇದ್ದೀವಿ, ಬಹಳಷ್ಟು ಬೇರೆ ಬೇರೆ ಮತಗಳ, ಧರ್ಮ ಅನ್ನೋದಿಲ್ಲ ನಾನು, ಬೇರೆ ಬೇರೆ ಮತಗಳವರು ತಮ್ಮದನ್ನೇ ಧರ್ಮ ಅಂತ ತಿಳ್ಕೊಂಡು ನಮ್ಗೆ ಈ ಪ್ರತ್ಯೇಕತೆಯನ್ನು ಕೊಡಿ, ನಮ್ಗೆ ಈ ವೈಶಿಷ್ಟ್ಯತೆಯನ್ನು ಕೊಡಿ ಅಂತ ಕೇಳ್ಕೊಳ್ತಾ ಹೋಗ್ತಾ ಇದ್ದಾರೆ. ಆದರೆ ಯಾವತ್ತೂ ಕೂಡ ಏನು ಅಂತಂದರೆ, ನಾವು ಇನ್ನೊಬ್ಬರನ್ನ ಕೇಳೋದಕ್ಕೆ ಹೋಗ್ತೀವಿ, ತುಳಿತಕ್ಕೆ ಒಳಗಾಗಿದ್ದೀವಿ ಅಂತ ಏನಾದ್ರು ಭಾವಿಸ್ಕೊಂಡು ಇನ್ನೊಬ್ಬರನ್ನ ಕೇಳಕ್ಕೆ ಹೋಗ್ತೀವಿ ಅಂತಂದರೆ ನಮಗೆ ನಾವೇ ಮೇಲೆ ಕೇಳೋದಕ್ಕೆ ಸಾಧ್ಯವಿಲ್ಲ. ಆ ಮೇಲೆ ಕೇಳೋದಕ್ಕೆ ಸಾಧ್ಯವಾಗುವಂತೆ ಎಲ್ಲ ವರ್ಣದವರು ಇತರೆ ಎಲ್ಲ ವರ್ಣದವರಿಗೂ ಕೂಡ ಸಹಾಯವನ್ನು ಮಾಡಬೇಕಾದ್ದು ಕೂಡ ಕರ್ತವ್ಯ. ಇದನ್ನು ನಾವು ಮರೆಯಲೇಬಾರದು. ಯಾಕೆ ಅಂತಂದರೆ ಇದರಲ್ಲಿ ಒಂದು ವಿಶೇಷವಾಗಿ ನಾವು ಸದಾ ಗಮನದಲ್ಲಿಟ್ಕೊಳ್ಬೇಕಾದ್ದೇನು ಅಂತಂದರೆ, ಒಂದು ವ್ಯವಸ್ಥೆ ಸರಿಯಾಗಿರಬೇಕು ಅಂತಂದರೆ ಜ್ಞಾನದ ಶಾಖೆಯಾಗಿ ಬ್ರಾಹ್ಮಣ, ಕರ್ಮದ ಶಾಖೆಯಾಗಿ ಕ್ಷತ್ರಿಯ, ಮತ್ತು ಅದರ ವಿವೇಚನೆ ವ್ಯವಹಾರದ ಸಂಕೇತವಾಗಿ ಒಬ್ಬ ವೈಶ್ಯ, ಮತ್ತು ಈ ಎಲ್ಲಕ್ಕೂ ಕೂಡ ಸಹಾಯವನ್ನು ಮಾಡುವವನು ಒಬ್ಬ ಶೂದ್ರ. ಶೂದ್ರ ಅಂದ ತಕ್ಷಣ ಕ್ಷುದ್ರ ಅನ್ನೋ ಪದದಿಂದ ಬಂದಿಲ್ಲ, ಶುದ್ಧ ಅನ್ನೋದ್ರಿಂದಾನೇ ಬಂದಿದೆ. ಯಾಕೆ ಅಂತಂದರೆ ತಾನು ಇನ್ನೊಬ್ಬರು ಮಾಡ್ತಾ ಇರೋ ಒಳ್ಳೆ ಕಾರ್ಯಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದರೆ, ಅಥವಾ ಸೇವೆಯನ್ನು ಮಾಡ್ತೀನಿ ಅಂತ ಅವನು ಭಾವಿಸೋದಾದರೆ ಅವನ ಮನಸ್ಸು ಶುದ್ಧವಾಗಿರುತ್ತೆ. ಅದರಿಂದ ಅವನು ಶುದ್ಧ ಅನ್ನೋದ್ರಿಂದ ಶೂದ್ರ ಅನ್ನೋದು ತಿಳ್ಕೊಬೇಕೇ ಹೊರತು ಕ್ಷುದ್ರ ಅನ್ನೋದ್ರಿಂದ ಬಂದಿಲ್ಲ. ಯಾವತ್ತೂ ನಾವು ಅನ್ಕೊಳ್ಬಾರ್ದು. ಯಾಕೆ ಅವನಿಗೆ ಸುಖ ಸಿಗುತ್ತೆ ಅಂತಂದರೆ ನೋಡಿ, ಬಹಳ ಆಶ್ಚರ್ಯ. ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಫಲಗಳನ್ನು ಹೇಳ್ತಾ ವೇದಾಂತಗೋ ಬ್ರಾಹ್ಮಣ ಸ್ಯಾತ್, ಕ್ಷತ್ರಿಯೋ ವಿಜಯೀ ಭವೇತ್, ವೈಶ್ಯೋ ಧನ ಸಮೃದ್ಧಸ್ಯ, ಶೂದ್ರ ಸುಖಮವಾಪ್ನುಯಾತ್. ಸುಖವನ್ನು ಹೊಂದುವವರು ಯಾರು ಅಂದರೆ ಶೂದ್ರ ಅಂತ ಹೇಳಿದೆ. ಯಾಕೆ ಉಳಿದವ್ರಿಗೆಲ್ಲ ಬೇಡವಾ? ಸುಖ ಬೇಡವಾ? ಎಲ್ಲರೂ ಸುಖವನ್ನು ಬಯಸೋದು. ಆದರೆ ಎಲ್ಲರೂ ಕೂಡ ಸೇವೆಯನ್ನು ಮಾಡೋದಕ್ಕೆ ತೊಡಗಿದ್ರೆ ಮಾತ್ರವೇ ಸುಖವಾಗಿರೋದಕ್ಕೆ ಸಾಧ್ಯವೇ ಹೊರತು ತಮ್ಮ ಪ್ರತಿಷ್ಠೆಗಳನ್ನು ತಾವು ಹೇಳಿಕೊಳ್ತಾ ಹೋಗೋದ್ರಿಂದ, ಎಲ್ಲ ಮತಗಳವರು ಕೂಡ ತಮ್ಮ ಮತ ಶ್ರೇಷ್ಠತೆಯನ್ನೇ ಹೇಳಿಕೊಳ್ತಾ ಹೋಗೋದ್ರಿಂದ ಸಮಾಜ ಛಿದ್ರವಾಗ್ತಾ ಹೋಗುತ್ತೆ. ಆ ಪ್ರಯತ್ನವನ್ನು ಮಾಡಬಾರ್ದು. ನಾವು ಸನಾತನ ಧರ್ಮವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದುರದೃಷ್ಟ ಅಂತಂದರೆ ಸನಾತನ ಧರ್ಮದ ಈ ಕ್ಷೇತ್ರದಲ್ಲಿ, ಈ ಭೂಮಿಯಲ್ಲಿ ಹುಟ್ಟಿದಂಥ ಬೇಕಾದಷ್ಟು ಜನ ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ಳೋರು ಕೂಡ ವಿದೇಶಿ ಪ್ರಭಾವಗಳಿಗೆ, ವಿಶೇಷವಾಗಿ ಕಮ್ಯುನಿಸಮ್ಮು ಅದು ಇದು ಇಂಥವುಗಳಿಗೆ ವಿಶೇಷವಾಗಿ ಒಳಗಾಗಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಅದನ್ನು
ವಿವರಣೆ ಮಾಡೋದಕ್ಕೆ, ವ್ಯಾಖ್ಯಾನ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೆ ಹೋಗ್ತಾರೆ. ಇಲ್ಲ, ನಾವೆಲ್ಲರೂ ಒಂದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಗುರುವಾದಂಥ ಸ್ಥಿತಿಯಲ್ಲಿ ಬ್ರಾಹ್ಮಣನಿರಬೇಕು, ಕಾರ್ಯಾಂಗದ ರೂಪದಲ್ಲಿ ಇವನಿರಬೇಕು, ಕ್ಷತ್ರಿಯ ಇರಬೇಕು, ಬಲವನ್ನು ಕೊಡುವಂಥ ರೂಪದಲ್ಲಿ, ಮತ್ತು ಅದರ ವ್ಯಾವಹಾರಿಕ ವಿವೇಚನೆಯನ್ನು ಮಾಡೋದರಲ್ಲಿ ವೈಶ್ಯ ಇರಬೇಕು, ಮತ್ತು ಎಲ್ಲರೂ ಸುಖವನ್ನು ಹೊಂದುವುದಕ್ಕೆ ಎಲ್ಲರೂ ಶುದ್ಧರಾಗಬೇಕು. ಇದನ್ನು ಮಾಡಿದಾಗ ನಾವು ಯಾವುದೇ ತಪ್ಪು ಅರ್ಥಗಳನ್ನು ಕೊಡದೆ ಸಮಾಜದಲ್ಲಿ ಏನೋ ತಪ್ಪು ಕಲ್ಪನೆ ಉಂಟಾಗೋದಕ್ಕೆ ಅವಕಾಶ ಮಾಡಿಕೊಡದಂತೆ ಇರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಬೇಕಾದದ್ದು ಯಾವುದು ಅಂತಂದರೆ ಒಂದೇ ಒಂದಾದಂಥ ಸತ್ಯವಾದಂಥ ಸಾಧನೆಯ ಮಾರ್ಗ. ಎಲ್ಲರೂ ಕೂಡ ಮಾಡಬಹುದು. ಆ ಸಾಧನೆ ಯಾವುದು ಅಂತಂದರೆ ಅದನ್ನು ಪ್ರಾಣಾಯಾಮ ಅಂತ ಕರೀತಾರೆ. ನಿಜವಾದ ಯೋಗ ವಿದ್ಯೆ ಅದೇ ಅಂತ ಕರೀತಾರೆ. ಪ್ರಾಣಾಯಾಮ ಅಂದರೆ ಈಗಲೂ ಬಹಳ ಜನ ಮಾಡ್ತಾರೆ. ಯೋಗ ಕ್ಲಾಸ್ ಹೋಗೋರೆಲ್ಲರೂ ಕೂಡ ಮೂಗನ್ನು ಹಿಡ್ಕೊಂಡು ಉಸಿರನ್ನ ಮೇಲೆ ಕೆಳ್ಕೊಂಡು ಸ್ತಂಭಿಸಿ ಕೆಳಗೆ ಬಿಟ್ಟು ಇದನ್ನು ಪ್ರಾಣಾಯಾಮ ಅಂತ ಕರೀತಾರೆ. ಆದರೆ ಇಲ್ಲಿಂದ ಹೋಗೋದನ್ನು ಶ್ವಾಸ ಅಂತ ಕರಿತೀವಿ ಹೊರತು ಪ್ರಾಣ ಅಂತ ಕರೆಯೋದಿಲ್ಲ. ಪ್ರಾಣವೇ ಬೇರೆ, ಶ್ವಾಸವೇ ಬೇರೆ. ಶ್ವಾಸ ಆಡುವುದಕ್ಕೂ ಕೂಡ ಪ್ರಾಣವೇ ನಮಗೆ ಮೂಲವಾಗಿ ಆಧಾರ. ಒಬ್ಬ ಜೀವಿ ಇದ್ದಾನೆ ಅಂತಂದರೆ ಯಾವ ಕುಲದವನಾರು ಬೇಕಾದ್ರೂ ಆಗಿರಲಿ, ಒಂದು ಪ್ರಾಣಿ ಬೇಕಾದರೂ ಆಗಿರಲಿ, ಅದಕ್ಕೆ ಶರೀರ, ಅದರ ಜೊತೆಯಲ್ಲಿ ಆತ್ಮ, ಅದರ ಜೊತೆಯಲ್ಲಿ ಪ್ರಾಣ, ಮೂರು ಇದ್ದರೆ ಮಾತ್ರನೇ ಅದು ಜೀವಿ ಅನ್ನಿಸ್ಕೊಳ್ಳುತ್ತೆ. ಆ ಪ್ರಾಣನ ಸಹಾಯದಿಂದ ಮೇಲಕ್ಕೆ ಏರ್ತಾ ತನ್ನ ಒಳಗಡೆ ಇರುವಂಥ ಸತ್ಯವನ್ನು, ಆತ್ಮವನ್ನು ಕಂಡುಕೊಂಡು ಅದರ ಮುಖಾಂತರ ಮೇಲಕ್ಕೆ ಹೋಗಬೇಕೇ ಹೊರತು ಕೇವಲ ಶ್ವಾಸಾಯಾಮದಿಂದ ನಾವು ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಿಜವಾದ ಪ್ರಾಣಶಕ್ತಿಯನ್ನು, ನಾನು ಆಗಲೇ ಹೇಳಿದೆ, ಪ್ರಾಣಶಕ್ತಿ ಬೇರೆ, ಶ್ವಾಸೋಚ್ಛ್ವಾಸ ಬೇರೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಒಬ್ಬ ಗುರುವಿನ ಮುಖಾಂತರ ಉಪದೇಶವನ್ನು ಪಡೆದು ಅದನ್ನು ತಿಳ್ಕೊಂಡಾಗ ಸರಿಯಾದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಆಲೋಚನೆ, ಚಿಂತನೆ, ವಿಮರ್ಶೆ ಮಾಡೋದಕ್ಕೆ ನಮಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.